ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತದ ವಿರಾಟ ಪರ್ವದಲ್ಲಿ ಉತ್ತರ ಗೋಗ್ರಹಣವನ್ನು ಮಾಡುವುದಕ್ಕಾಗಿ, ಉತ್ತರ ದಿಕ್ಕಿನಲ್ಲಿರುವ ಆಕಳುಗಳನ್ನು ಅಪಹಾರ ಮಾಡುವುದಕ್ಕಾಗಿ ಕೌರವರೆಲ್ಲ ಬರ್ತಾ ಇದ್ದಾರೆ. ಕೌರವರು ಸಜ್ಜರಾಗಿ ಬಂದು ಯುದ್ಧಕ್ಕೆ ಬಂದಿದ್ದಾರೆ. ಆಗ ಉತ್ತರ ದಿಕ್ಕಿನಲ್ಲಿ ಹೋಗಿ ಯುದ್ಧವಾಡುವುದಕ್ಕೆ ಯಾರೂ ಉಳಿದಿಲ್ಲ ಊರಿನಲ್ಲಿ. ವಿರಾಟ ರಾಜ ಹಾಗೂ ಅವನ ಸಮಗ್ರವಾದ ಸೈನ್ಯ ಕೇವಲ ಉತ್ತರ ಕುಮಾರನ ಒಬ್ಬನನ್ನು ಬಿಟ್ಟು ಉಳಿದವರೆಲ್ಲರೂ ದಕ್ಷಿಣಕ್ಕೆ ಹೋಗಿದ್ದಾರೆ. ದಕ್ಷಿಣ ದಿಕ್ಕಿಗೆ ಹೋಗಿ ಅಲ್ಲಿ ಗೋಗ್ರಹಣವನ್ನು ತಡೆಯುವುದಕ್ಕೆ ಯುದ್ಧವಾಡ್ತಾ ಇದ್ದಾರೆ. ಈಚೆ ಉತ್ತರ ದಿಕ್ಕಿಗೆ ಹೋಗುವುದಕ್ಕೆ ಯಾರಿಲ್ಲ. ಉತ್ತರ ಕುಮಾರನಿಗೆ ಹೇಳಿದ್ದಾಯಿತು. ಉತ್ತರ ಕುಮಾರ ನನಗೆ ಸಾರಥಿ ಇಲ್ಲ, ಆದ್ದರಿಂದ ನಾನು ಹೋಗಲಾರೆ ಅಂತಂದ. ಆಗ ಸೈರಂಧ್ರಿ ದ್ರೌಪದಿ ಬೃಹನ್ನಲ ಅಂತನ್ನುವವಳಿದ್ದಾಳೆ ನಿಮ್ಮಲ್ಲಿ, ಅಂದರೆ ಅರ್ಜುನ. ಅವನು ಒಳ್ಳೆ ಸಾರಥ್ಯವನ್ನು ಬಲ್ಲ, ಅವನನ್ನು ಕರೆದುಕೊಂಡು ಹೋಗಬಹುದು. ಆಯಿತು ಅಂತ ಅನಿವಾರ್ಯವಾಗಿ ಪರಿಹಾರ ಮಾಡಲಿಕ್ಕಾಗೋದಿಲ್ಲ ಅಂತ ಅಂದ್ಕೊಂಡು ಕೊನೆಗೆ ಅವನನ್ನು ಸಾರಥಿಯನ್ನಾಗಿ ಮಾಡಿಕೊಂಡು ಕರಕೊಂಡು ಹೋದ. ಸೈನ್ಯವನ್ನು ನೋಡಿ ಭಯಭೀತನಾದ, ಪಲಾಯನ ಮಾಡ್ತಾ ಇದ್ದಾನೆ. ಪಲಾಯನ ಮಾಡ್ತಾ ಇರುವ ಸಂದರ್ಭದಲ್ಲಿ ಅರ್ಜುನ ಹಿಂದಿನಿಂದ ಹೋಗಿ ಅವನನ್ನು ಎಳೆದು ತರ್ತಾನೆ, ಬೈತಾನೆ, ಕೂಡಿಸ್ತಾನೆ. ರಥವನ್ನು ನೇರವಾಗಿ ಸ್ಮಶಾನಕ್ಕೆ ಕರೆದುಕೊಂಡು ಒಯ್ತಾನೆ. ಸ್ಮಶಾನದಲ್ಲಿರತಕ್ಕಂತಹ ದೊಡ್ಡ ಶಮಿ ವೃಕ್ಷದ ಮೇಲೆ ಕಟ್ಟಿದ ಒಂದು ದೊಡ್ಡದಾದಂತಹ ಒಂದು ಎಲ್ಲ ಆಯುಧಗಳ ಸಮೂಹ, ಅದನ್ನೆಲ್ಲ ಇಳಿಸು ಅಂತ ಹೇಳ್ತಾನೆ. ಇಳಿಸ್ತಾನೆ. ಆಗ ಆ ಎಲ್ಲ ಆಯುಧಗಳನ್ನು ಮುಟ್ಟಿ ಮುಟ್ಟಿ ನೋಡ್ತಾನೆ, ಕಣ್ಣಿಂದ ನೋಡ್ತಾನೆ. 16 ಬಾರಿ ಅದನ್ನು ಸ್ಪರ್ಶ ಮಾಡ್ತಾನೆ. ಆಗ ಕೇಳ್ತಾನೆ, ಎಂಥ ವಿಚಿತ್ರವಾಗಿರುವಂತಹದ್ದಿದು, ಎಷ್ಟು ಭಾರಿಯಾಗಿರುವ ಆಯುಧಗಳಿವು, ಯಾರದು? 5 ಧನುಸ್ಸಿದೆಯಲ್ಲ, ಯಾರದು? ದೊಡ್ಡದಾದ ಗದೆ, 5 ಧನುಸ್ಸು, ನಾನಾ ವಿಧವಾದ ಖಡ್ಗ, ಅನೇಕ ಬತ್ತಳಿಕೆ ಬಾಣಗಳು, 500 ಬಾಣಗಳಿತ್ತಲ್ಲಿ. ಇಷ್ಟೆಲ್ಲ ಬಾಣ, ನಾನಾ ವಿಧವಾದಂತಹ ಈ ಪದಾರ್ಥಗಳು ಎಲ್ಲಿಂದ ಬಂತು? ಇಲ್ಲಿ ಯಾರಿಟ್ಟಿದ್ರು? ಯಾಕೆ ಇಟ್ಟಾರೆ ಅಂತೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅದನ್ನೆಲ್ಲ ಬಹಳ ವರ್ಣನೆ ಮಾಡ್ತಾರೆ. ಒಂದು ಅಧ್ಯಾಯದಲ್ಲಿ ಪೂರ್ಣ ವರ್ಣನೆ ಆ ಎಲ್ಲ ಆಯುಧಗಳು. ಆಗ ಅರ್ಜುನ ಹೇಳ್ತಾನೆ, ಇಕೋ ನೋಡು, ನೀನು ದೊಡ್ಡದಾದಂತಹ ಒಂದು ಧನುಸ್ಸು ನೋಡಿದೆಯಲ್ಲ, ಭಾರೀ ಭಾರವಾಗಿದೆಯಲ್ಲ, ಅದು ಅತಿಯಾಗಿ ಭಾರವಾದ ಆ ಧನುಸ್ಸು, ಅದು ಗಾಂಡೀವ. ಅದು ಅರ್ಜುನ ಧರಿಸುವ ಗಾಂಡೀವ ಧನುಸ್ಸದು. ಅರ್ಜುನ ಕೇಳಿದೆಯಲ್ಲ, ಪಾಂಡವರ ಅರ್ಜುನ, ಆ ಅರ್ಜುನ ಧಾರಣೆ ಮಾಡುವ ಗಾಂಡೀವ ಧನುಸ್ಸದು ಭಾರೀ ಬಲವತ್ತಾದದ್ದು. ಅದನ್ನು ಹೊರುವುದಕ್ಕೆ ಬಹಳ ಜನರಿಗೆ ಶಕ್ತಿ ಇಲ್ಲ. ಬ್ರಹ್ಮದೇವರು ಅದನ್ನು ಧಾರಣೆ ಮಾಡ್ತಾ ಇದ್ರು. ಪಾರ್ಥಸ್ಯೇದಂ ಧನುರ್ದಿವ್ಯಂ ಗಾಂಡೀವಮಿತ ಮಿಶ್ರುತಂ ಸರ್ವಾಯುಧ ಮಹಾಮಾತ್ರಂ ಶಾತಕುಂಭಮಯಂ ಧನು. ಬಂಗಾರದ ಗಾಂಡೀವ ಧನುಸ್ಸದು, ಪೂರ್ಣ ಬಂಗಾರ, ಅತೀ ಗಟ್ಟಿ, ಬಹಳ ಅದನ್ನು ದುರ್ನಮ್ಯ, ಅದನ್ನು ನಮಿಸುವುದು, ಮಣಿಸುವುದು ಅಸಾಧ್ಯವಾದ ಕೆಲಸ. ಅಷ್ಟು ಗಟ್ಟಿಯಾದಂತಹದ್ದು. ದೇವದಾನವ ಗಂಧರ್ವೈ ಪೂಜಿತಂ ಶಾಶ್ವತಿ ಸಮಾಹ. ದೇವದಾನವ ಗಂಧರ್ವರೆಲ್ಲರೂ ಕೂಡ ಅದನ್ನು ಅತ್ಯಂತ ಗೌರವದಿಂದ ನೋಡ್ತಾರೆ. ಬಹಳ ಬೆಲೆ ಬಾಳುವ ಮಹತ್ವದ ಆ ಸಾಧನೆ ಅದು. ಯಾವ ಬಾಣಗಳಿಗೂ, ಯಾವ ಆಯುಧಗಳಿಗೂ, ಯಾವ ಶಸ್ತ್ರಗಳಿಗೂ, ಅಸ್ತ್ರಗಳಿಗೂ ಅದು ಛೇದ ಭೇದವಾಗುವುದಿಲ್ಲ, ಕಡಿಯುವುದಿಲ್ಲ, ಮುರಿಯುವುದಿಲ್ಲ, ಸೀಳುವುದಿಲ್ಲ, ಮಣಿಯುವುದಿಲ್ಲ. ಅಂಥ ಅದ್ಭುತವಾದ ಧನುಸ್ಸದು. ಅದು ಅರ್ಜುನ ಧಾರಣ ಮಾಡ್ತಾ ಇದ್ದ. ಅರ್ಜುನ ಧಾರಣ ಮಾಡುವ ಧನುಸ್ಸದು ನೀನು ಮುಟ್ತಾ ಇದ್ದಿ. ಏತದ್ವರ್ಷ ಸಹಸ್ರಂತು ಬ್ರಹ್ಮಪೂರ್ವಮಧಾರಯತ. ಆಚಾರ್ಯರೇನು ಹೇಳ್ತಾರೆ ನೋಡಿ, ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವ ಮಾತೆಲ್ಲ ಇಲ್ಲಿ ಬರ್ತದೆ.
ಗಾಂಡೀವ ಧನುಸ್ಸಿನ ಬಗ್ಗೆ ಅರ್ಜುನ ಹೇಳ್ತಾನದನ್ನ. ಈ ಗಾಂಡೀವ ಧನುಸ್ಸು ಮುಖ್ಯವಾಗಿದ್ದದ್ದು ಇದು ಬ್ರಹ್ಮದೇವರ ಹತ್ತಿರ. ಶಾರ್ಂಗ ಧನುಸ್ಸು ದೇವರದು, ಗಾಂಡೀವ ಬ್ರಹ್ಮದೇವರು, ಪಿನಾಕ ರುದ್ರದೇವರು. 3 ಧನುಸ್ಸುಗಳು ಭಾರಿ ಪ್ರಸಿದ್ಧವಾದದ್ದು. ಆ ಗಾಂಡೀವ ಧನುಸ್ಸೇನಿದೆ ಅತೀ ಮಹತ್ವದ್ದದು. ಅದನ್ನ ಮೊಟ್ಟ ಮೊದಲು ಧಾರಣ ಮಾಡಿದವರು ಬ್ರಹ್ಮದೇವರು. ಅದರೊಳಗಿನ ಮತ್ತೊಂದು ರೂಪ ಅದನ್ನ ರುದ್ರದೇವರು ಧಾರಣೆ ಮಾಡಿದ್ದಾರೆ. ಅದು ಇಂದ್ರನಿಗೂ ಬಂತು. ಚಂದ್ರನೂ ಅದನ್ನು ತೆಗೆದುಕೊಂಡ. ವರುಣದೇವರ ಕೈಯಲ್ಲಿತ್ತದು. ಅನೇಕ ದಿನಗಳವರೆಗೆ, ಅನೇಕ ವರ್ಷಗಳವರೆಗೆ ಒಂದು ಅಂಶೇನ ವರುಣನ ಹತ್ರ ಇತ್ತು. ವರುಣನ ಹತ್ತಿರ ಇರುವಂತಹ ಆ ಧನುಸ್ಸನ್ನ ಅದನ್ನ ಅಗ್ನಿ ಪಾರ್ಥನಿಗೆ, ಅರ್ಜುನನಿಗೆ ತಂದುಕೊಟ್ಟ. ಯಾಕೆ ತಂದುಕೊಟ್ಟ ಅನ್ನುವುದಕ್ಕೆ ಒಂದು ಸಣ್ಣ ಕಥೆ ಪ್ರಸಿದ್ಧ. ಅಗ್ನಿಗೆ ರೋಗವಾಗಲಿ ಅಂತ ಶಾಪ ಕೊಟ್ಟರು ದೇವತೆಗಳು. ನಾನು ನಿಮಗೆ ಉತ್ತಮವಾದಂತಹ ಹವಿಸ್ಸನ್ನು ಕೊಡ್ತೇನೆ, ನನಗೇನಾದರೂ ಕೊಡಿ ನೀವು ಅಂತ ಕೇಳಿದ ಅಗ್ನಿ. ಆಗ ಅಗ್ನಿ ದೇವತೆಗೆ ಶಾಪ ಕೊಡ್ತಾರೆ. ಬಲಹ್ರಾಸಸ್ತವ ಭೂಯಾತ್, ನಿನ್ನ ಬಲಹ್ರಾಸವಾಗಲಿ ಅಂತ ಶಾಪ ಕೊಟ್ಟರು ದೇವತೆಗಳೆಲ್ಲ. ಆಗ ಅವನು ಬಹಳ ಒದ್ದಾಡಿದ, ದುಃಖಪಟ್ಟ. ಹೋಗಿ ಬ್ರಹ್ಮದೇವರಿಗೆ ಬೇಡಿದ, ಸ್ವಾಮಿ ನನ್ನ ಬಲಹ್ರಾಸವಾಗಲಿ ಅಂತ ಶಾಪ ಕೊಟ್ಟಿದ್ದಾರೆ ದೇವತೆಗಳು, ಏನು ಮಾಡಲಿ? ಆಗ ಬ್ರಹ್ಮದೇವರು ಹೇಳ್ತಾರೆ, ಏನು ಭಯಪಡಬೇಕಾಗಿಲ್ಲ. ಖಾಂಡವ ಎಂಬಂತಹ ಒಂದು ದೊಡ್ಡದಾದ ವನ, ಅರಣ್ಯ, ಕಾಡು, ಅದನ್ನು ನೀನು ಸುಟ್ಟು ಬಿಡು. ಅದೆಲ್ಲ ನಿನಗೆ ಆಹುತಿಯಾಗಿ ಬಂದು ಬಿಟ್ರೆ ಆಗ ನಿನ್ನ ಬಲ ಬೇಕಾದಷ್ಟು ಬರ್ತದೆ. ದಟ್ಟಾದ ಅರಣ್ಯ ಅದು, ಕಾಡು. ಹಾಗಾಗಿ ಬೇಕಾದಷ್ಟು ಪ್ರಾಣಿಗಳು, ಗಿಡ, ಬಳ್ಳಿ ಎಲ್ಲ ಇದೆ. ಅದನ್ನೆಲ್ಲ ನೀನು ತಿಂದು ಹಾಕಿದರೆ ಅಗ್ನಿ ನಿನಗೆ ಶಕ್ತಿ ಬರ್ತದೆ ಅಂತ ಬ್ರಹ್ಮದೇವರು ಹೇಳಿದರು. ಅಗ್ನಿದೇವರು ಅದಕ್ಕೆ ಸಿದ್ಧನಾದ. ಅದನ್ನ ಕಾಡುಗಿಚ್ಚು ಹಚ್ಚಿ ಅದನ್ನೆಲ್ಲ ತಿನ್ನಬೇಕು ಅಂತ ಪ್ರಯತ್ನ ಮಾಡಿದರೆ ಎಷ್ಟು ಸಲ ಪ್ರಯತ್ನ ಮಾಡ್ತಿದ್ದನೋ ಅಷ್ಟು ಸಲ ಇಂದ್ರದೇವರು ಬಂದು ಮಳೆಗೆರೆದು ಶಾಂತಗೊಳಿಸಿಬಿಡ್ತಿದ್ರು. ಖಾಂಡವ ವನವನ್ನ ಅಗ್ನಿ ಸುಟ್ಟಾಕಿದ ಅಂತಾಗಲೇ ಇಲ್ಲ. ಕೊನೆವರೆಗೂ ಬಹಳ ಕಷ್ಟಪಡ್ತಿದ್ದ ಅಗ್ನಿ, ಸಾಧ್ಯವಾಗಲಿಲ್ಲ. ಕರ್ಮಧರ್ಮ ಸಂಯೋಗದಿಂದ ಒಮ್ಮೆ ಕೃಷ್ಣ ಮತ್ತು ಅರ್ಜುನ ಇಬ್ಬರೂ ಸೇರಿ ಖಾಂಡವ ವನದ ಹತ್ತಿರದಲ್ಲಿ ಸಂಚಾರ ಮಾಡ್ತಿದ್ರು, ವಿಹಾರ. ಆ ಸಂದರ್ಭದಲ್ಲಿ ಅಗ್ನಿ ಬಂದ. ಅದನ್ನ ಸಮಯವನ್ನು ಸಾಧಿಸಿಕೊಂಡು ನೋಡಿಕೊಂಡು ಅಗ್ನಿ ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡಿ ಶರಣ ಹೋದ. ಜೊತೆಗೆ ಅರ್ಜುನನಿಗೆ ಶರಣ ಹೋದ. ಮುಖ್ಯವಾಗಿ ಅರ್ಜುನನಿಗೆ ಶರಣ ಹೋಗಿ ಬೇಡಿಕೊಳ್ತಾನೆ, ಇಂದ್ರ ಈ ರೀತಿಯಾಗಿ ನನ್ನ ಖಾಂಡವ ವನವನ್ನ ದಹನ ಮಾಡುವುದಕ್ಕೆ ಬೇಡ ಅಂತ ಅವನು ಪ್ರತಿಯಾಗಿ ವಿರೋಧ ಮಾಡ್ತಾ ಇದ್ದಾನೆ. ದಯವಿಟ್ಟು ನನಗೆ ಖಾಂಡವ ವನವನ್ನ ತಿನ್ನುವುದಕ್ಕೆ ಅವಕಾಶ ಮಾಡಿಕೊಡಬೇಕು ನೀವು ಅಂತ ಬೇಡಿಕೊಂಡ. ಆಗ ಅರ್ಜುನ ಆಗಲಿ ಅಂತ ಹೇಳ್ತಾನೆ. ಅರ್ಜುನನೂ ಇಂದ್ರನೇ, ಇಂದ್ರನೂ ಇಂದ್ರನೇ. ಇಂದ್ರಾರ್ಜುನರಿಗೆ ಅಭೇದವಿದೆ. ಆದರೂ ಕೂಡ ಇಂದ್ರ ಮಳೆಗರೆದರೆ ಅದಕ್ಕೆ ವಿರೋಧಿಯಾಗಿ ಅರ್ಜುನ ಪ್ರತಿಭಟನೆ ಮಾಡ್ತಾನೆ. ಘನಘೋರವಾದ ತನ್ನ ಸಾಮರ್ಥ್ಯದಿಂದ, ಮಳೆ ಬರ್ತಾ ಇದೆ, ಆಗ ತನ್ನ ಸಾಮರ್ಥ್ಯದಿಂದ, ತನ್ನ ಬಿಲ್ವಿದ್ಯೆಯ ಮಹಾ ಬುದ್ಧಿ ಕೌಶಲ್ಯದಿಂದ ಸಂಪೂರ್ಣವಾಗಿ ಮಳೆಯನ್ನೆಲ್ಲ ನಿಲ್ಲಿಸಿಬಿಟ್ಟ. ಒಂದು ಹನಿ ಆ ಖಾಂಡವ ವನದಲ್ಲಿ ಬೀಳಬಾರದು, ಇಷ್ಟು ವ್ಯವಸ್ಥೆಯನ್ನು ಮಾಡಿಬಿಟ್ಟ ಅರ್ಜುನ. ಆಗ ಅಗ್ನಿ ಅದನ್ನು ಸಂಪೂರ್ಣವಾಗಿ ಕಬಳಿಸಿ ಪೂರ್ಣ ನಾಶ ಮಾಡಲಿಕ್ಕೆ ಸಾಧ್ಯವಾಯಿತು. ಈ ಪ್ರಸಂಗದಲ್ಲಿ ಅಗ್ನಿಗೆ ಅರ್ಜುನ ಹೇಳ್ತಾನೆ, ಅಗ್ನಿದೇವ, ನಾನು ಈ ಖಾಂಡವ ವನವನ್ನು ದಾನ ಮಾಡಬಹುದು, ಆದರೆ ನನಗೆ ಉತ್ತಮವಾದ ಧನುಸ್ಸು ಬೇಕು. ಅತ್ಯುತ್ತಮವಾದ ಧನುಸ್ಸು, ಶ್ರೇಷ್ಠವಾದ ರಥ ಇದ್ರೆ ನಾನು ಮಾಡಬಹುದು. ಅದೆರಡೂ ಇಲ್ಲ, ನನಗೆ ಮಾಡುವುದು ಕಷ್ಟ ಅಂತ ಹೇಳಿದ್ದ. ಅದಕ್ಕೆ ಅಗ್ನಿ, ಆಗಲೇ ನಿನಗೆ ನಾನು ಉತ್ತಮವಾದ ಧನುಸ್ಸು ತಂದು ಕೊಡ್ತೇನೆ ಅಂತ ಹೇಳಿ ಅವನು ನೇರವಾಗಿ ಸಮುದ್ರರಾಜನ ಹತ್ರ ಹೋದ, ವರುಣನತ್ರ. ಸಮುದ್ರರಾಜನತ್ರ, ವರುಣನತ್ರ ಪ್ರಾರ್ಥನೆ ಮಾಡಿದ, ವರುಣ, ನಿನ್ನತ್ರ ಈಗ
ಗಾಂಡೀವ ಧನುಸ್ಸು, ಬ್ರಹ್ಮದೇವರು ಧಾರಣೆ ಮಾಡಿದ ಗಾಂಡೀವ ಧನುಸ್ಸು ನಿನ್ನಲ್ಲಿ ಬಂದಿದೆ, ನಿನ್ನತ್ರ ಇದೆ. ಅದು ಬ್ರಹ್ಮದೇವರು ಧಾರಣೆ ಮಾಡಿದಂಥದ್ದು. ಆ ಅಮೋಘವಾದ ಧನುಸ್ಸೇನಿದೆ ಅದನ್ನು ನನಗೆ ಕೊಟ್ಟರೆ ನಾನು ಅರ್ಜುನನಿಗೆ ಅದನ್ನು ಕೊಡ್ತೇನೆ ಅಂತ ಹೇಳಿದ. ಅದಕ್ಕೆ ಜಾಮೀನಾಗಿ ಬಂದ ವರುಣ. ಕೇಳಿದ, ಯಾರಾದರೂ ಮಧ್ಯಸ್ಥರು ಬೇಕು, ಶುರಿಟಿ ಯಾರಾದರೂ ಬೇಕು, ನಾನು ಕೊಡ್ತೇನೆ ಇದನ್ನ, ನನಗೆ ಮತ್ತೆ ನೀನು ತಿರುಗಿ ತಂದು ಕೊಡ್ತೀರಿ ಅಂತ ನೀನು ಪ್ರತಿಜ್ಞೆ ಮಾಡು, ನೀನು ಜಾಮೀನಾಗು, ನಾನು ಒಪ್ತೇನೆ, ಇಲ್ಲದೆ ಇದ್ರೆ ನಾನು ಕೊಡುವುದಿಲ್ಲ. ವರುಣನಿಗೆ ಜಾಮೀನು ಆಗಿ ಅಗ್ನಿ ಅದನ್ನು ತಗೊಂಡು ಬರ್ತಾನೆ. ಜಾಮೀನಾಗೋದಕ್ಕೆ ಸಂಸ್ಕೃತದಲ್ಲಿ ಪ್ರತಿಭೂ ಅನ್ನುವ ಶಬ್ದ. ಪ್ರಾತಿಭಾವ್ಯ ಅಂದರೆ ಜಾಮೀನು. ಆಗಲಿ, ನಾನು ಮಾಡ್ತೇನೆ, ಆ ಕೆಲಸವನ್ನು ಮಾಡ್ತೇನೆ. ನಮ್ಮ ಕೆಲಸವಾಗುವವರೆಗೆ ಅರ್ಜುನನ ಕೈಯಲ್ಲಿ ಇರುತ್ತೆ, ಎಲ್ಲ ಕೆಲಸ ಮುಗಿದ ಮೇಲೆ ನಾನು ಮತ್ತೆ ತಿರುಗಿ ತಂದು ಕೊಡ್ತೇನೆ ಅಂತ ಒಪ್ಪಿಕೊಡ್ತಾನೆ. ಈ ಕರಾರಿನ ಮೇಲೆ ವರುಣ ಕೊಡ್ತಾನೆ ಆ ಗಾಂಡೀವ ಧನುಸ್ಸನ್ನ. ಹಾಗಾಗಿ ವರುಣನಿಂದ ಅಗ್ನಿ, ಬ್ರಹ್ಮದೇವರಿಂದ ರುದ್ರದೇವರು, ಇಂದ್ರ, ಚಂದ್ರ, ವರುಣ, ಆ ವರುಣನಿಗೆ ಬಂದಿರತಕ್ಕಂತಹ ಗಾಂಡೀವ ಧನುಸ್ಸನ್ನ ಬೇಡಿ ಅಗ್ನಿ ತಂದು ಅದನ್ನು ಅರ್ಜುನನಿಗೆ ಕೊಟ್ಟಿರ್ತಾನೆ. ಆ ಗಾಂಡೀವ ಧನುಸ್ಸಿದು ಅಂತ ಹೇಳಿ ಸ್ವಯಂ ಅರ್ಜುನ ಉತ್ತರ ಕುಮಾರನಿಗೆ ತನ್ನ ಗಾಂಡೀವ ಧನುಸ್ಸಿನ ಪರಿಚಯವನ್ನ ಮಾಡಿಸ್ತಾ ಇದ್ದಾನೆ. ಇಷ್ಟೇ, ಇದು ಅರ್ಜುನನ ಕೈಯಲ್ಲಿದ್ದದ್ದು ಅಂತ ಹೇಳ್ತಾನೆ ಹೊರತು ನನ್ನ ಕೈಯಲ್ಲಿದ್ದದ್ದು ಅಂತ ಹೇಳುವುದಿಲ್ಲ. ಅಗ್ನಿನಾ ಪ್ರಾತಿಭಾವ್ಯೇನ ದತ್ತಂ ಪಾರ್ಥಾಯ ಗಾಂಡೀವಂ ಪಂಚಷಷ್ಟಿಂಚ ವರ್ಷಾಣಿ ಕೌಂತೆಯೋ ಧಾರಯಿಷ್ಯತಿ. 65 ವರ್ಷಗಳವರೆಗೆ ಗಾಂಡೀವ ಧನುಸ್ಸನ್ನ ಅರ್ಜುನ ಕೈಯಲ್ಲಿ ಹಿಡಿತಾನೆ. ಅರ್ಜುನ ಗಾಂಡೀವ ಧನುಸ್ಸನ್ನ ಕೈಯಲ್ಲಿ ಹಿಡಿಯೋದು ಎಷ್ಟು ದಿನಗಳವರೆಗೆ? 65 ವರ್ಷಗಳವರೆಗೆ. ಖಾಂಡವ ವನವನ್ನ ದಹನ ಮಾಡಿದ ಮೇಲೆ 65 ವರ್ಷಗಳವರೆಗೆ ಅರ್ಜುನ ಬದುಕಿದ್ದ ಅಂತ ಅರ್ಥವಾಯಿತು. 65 ವರ್ಷಗಳವರೆಗೆ ಅಂತಂದ್ರೆ ಸುಮಾರು 106ನೇ ವರ್ಷಕ್ಕೆ ಅರ್ಜುನ ಪರಂಧಾಮಕ್ಕೆ ಹೋದ. ಹೆಚ್ಚು ಕಡಿಮೆ 106 ವರ್ಷಕ್ಕೆ ಅವನು ಹೋದ. 106 ವರ್ಷ 6 ತಿಂಗಳಿಗೆ ಕೃಷ್ಣ ಪರಂಧಾಮಕ್ಕೆ ಹೋದ. ಅಂತೂ ಆಗ 106 ವರ್ಷ ಇತ್ತವನಿಗೆ. 106ನೇ ವರ್ಷಕ್ಕೆ ಅರ್ಜುನ ಪರಂಧಾಮಕ್ಕೆ ಹೋದ. ಅರ್ಥಾತ್ ತಾನು ಸಪ್ತದ್ವೀಪ ಸಪ್ತಸಾಗರಗಳನ್ನೆಲ್ಲ ತಿರುಗಿ ಮೇರು ಪರ್ವತದ ಮೇಲೇರಿ ಮಹಾಪ್ರಸ್ಥಾನವನ್ನು ಬೆಳೆಸಿದ ಅಂತ ಕೇಳಿದರೆ, ಹಾಗಾದರೆ 106ನೇ ವರ್ಷಕ್ಕದಾಗಬೇಕಾದ್ರೆ ಅದರ ಹಿಂದೆ 65 ವರ್ಷಗಳವರೆಗೆ ಹಿಂದೆ, ಅಂದರೆ ಪ್ರಾಯ 41ನೇ ವರ್ಷಕ್ಕೆ ಖಾಂಡವ ವನವನ್ನು ದಹನ ಮಾಡಿದ ಅರ್ಜುನ. ಆಗ ಅವನಿಗೆ ಗಾಂಡೀವ ಧನುಸ್ಸು ಸಿಕ್ಕಿತ್ತು. ದ ಪ್ರೈಮ್ ಪೀರಿಯಡ್, ಅವನ ಜೀವನದ ಅತ್ಯಂತ ಪ್ರಧಾನವಾದ ಘಟ್ಟದ ಸಂದರ್ಭದಲ್ಲಿ ಅವನಿಗೆ ಗಾಂಡೀವ ಧನುಸ್ಸು ಸಿಕ್ಕಿತ್ತು. ಆಶ್ಚರ್ಯ ನೋಡಿ, ಗಾಂಡೀವ ಧನುಸ್ಸು ಎಷ್ಟು ಅದ್ಭುತವಾಗಿತ್ತು ಅಂತಂದರೆ, ಗಾಂಡೀವ ಧನುಸ್ಸು ಸಿಕ್ಕಿತು, ಖಾಂಡವ ವನವನ್ನು ದಹನ ಮಾಡಿದ. ಆ ಖಾಂಡವ ವನವನ್ನು ದಹನ ಮಾಡುವ ಸಂದರ್ಭದಲ್ಲಿ ಮಯಾಸುರ ಬಂದು ಕಾಲಿಗೆ ಬಿದ್ದ. ಮಯಾಸುರನನ್ನು ಬದುಕಿಸಿದ ಉಪಕಾರಕ್ಕಾಗಿ ಒಂದು ದೊಡ್ಡ ಇಂದ್ರಪ್ರಸ್ಥನ ಸಭೆ ನಿರ್ಮಾಣವಾಯಿತು, ಮಯಸಭೆ ನಿರ್ಮಾಣವಾದಾಗ ಅಲ್ಲೇನೆ ರಾಜಸೂಯ ಯಾಗವನ್ನು ಮಾಡಿದರು. ಅದಾದ ತಕ್ಷಣಕ್ಕೆ ವನವಾಸ, 1 ವರ್ಷದ ಅಜ್ಞಾತವಾಸ. ಹಾಗಾಗಿ ಈಗ 13 ವರ್ಷ 14 ವರ್ಷಗಳಾಗಿವೆ, ಹೆಚ್ಚು ಕಡಿಮೆ 14 ವರ್ಷಗಳಾಗಿವೆ. ಅರ್ಜುನನ ಕೈಗೆ ಗಾಂಡೀವ ಧನುಸ್ಸು ಬಂತು. 14-16 ವರ್ಷಗಳಾಗಿರ್ಬೋದು. ಹೀಗೆ ಈ ಕಥೆಯನ್ನು ಹೇಳ್ತಾನೆ. ಯಾರಿಗೆ? ಉತ್ತರ ಕುಮಾರನಿಗೆ. ಕೌಂತೆಯೋ ಧಾರಯಿಷ್ಯತಿ, ಅದಕ್ಕಾಗಿ ಧಾರಯಿಷ್ಯತಿ ಅಂತ ಬಹುವಚನ, ಇದು ಭವಿಷ್ಯತ್ ಕಾಲ. 65 ವರ್ಷಗಳವರೆಗೆ ಅರ್ಜುನ ಇದನ್ನು ಧಾರಣ ಮಾಡ್ತಾನೆ. ನೀಲೋತ್ಪಲ ಸಭಂ ರಾಜ್ಯ ಕೌರವ್ಯಸ್ಯ ಮಹಾತ್ಮನಃ ಬಿಂದವಶ್ಚಾತ್ರ ಸೌವರ್ಣ ಪೃಷ್ಠೇ ಸಾಧು ನಿಯೋಜಿತಾ. ಬಹಳ ಸುಂದರವಾದ ಧನುಸ್ಸು, ಶ್ರೇಷ್ಠವಾದದ್ದು. ಇದಕ್ಕೆ ಮತ್ತೆ ಬೇರೆ ಬೇರೆ ಆ ಎಲ್ಲ ಧನುಸ್ಸುಗಳಿಗೆ ಬೇರೆ ಬೇರೆ ಚೀಲಗಳಿರುತ್ತೆ. ಆ ಚೀಲದಲ್ಲಿ ಆ ಧನುಸ್ಸು, ಖಡ್ಗ, ಆಯುಧ ಅವುಗಳನ್ನೆಲ್ಲ ಹಾಕಬೇಕಾದದ್ದು. ದುರಾನಮಂ ಪೂಜಿತಂ ಸ್ವರಮರ್ತೇಶು ಪ್ರಥಿತಂ ಧನುರುತ್ತಮಂ. ಭೀಮಸೇನದರ ದೇವರ ಧನುಸ್ಸು, ಆಮೇಲೆ ನಕುಲ ಸಹದೇವರು, ಧರ್ಮರಾಜ ಅವರೆಲ್ಲರ ಧನುಸ್ಸನ್ನು ಕೂಡ ಹೇಳ್ತಾರೆ. ವಿಪಾಠ ಭೀಮಸೇನಸ್ಯ ಗಿರೀಣಾಮಪಿ ಧಾರಣಾಃ ಯಸ್ತ್ವಯಂ ನಿರ್ಮಲಃ ಖಡ್ಗಃ ದ್ವೀಪಿ ಚರ್ಮಣಿ ದಂಶಿತಃ ಯುಧಿಷ್ಠಿರಸ್ಯಾಯಂ. ಇದು ಯುಧಿಷ್ಠಿರನದು, ಇದು ಭೀಮನದು ಎಂಬುದಾಗಿ ಎಲ್ಲ ಪರಿಚಯವನ್ನು ಮಾಡಿಸಿಕೊಡ್ತಾನೆ.
ಎಲ್ಲ ಆದ ಮೇಲೆ ಏತಸ್ಮಿನ್ನಂತರೇ ಇಷ್ಟೆಲ್ಲ ಪರಿಚಯ ಮಾಡಿಸಿಕೊಟ್ಟರೂ ಕೂಡ ಇವನು ಅರ್ಜುನ ಅಂತ ಗೊತ್ತಾಗಲೇ ಇಲ್ಲ. ಉತ್ತರ ಕುಮಾರನಿಗೆ ಮಹಾಭಾರತ ಬೈಯತ್ತೆ, ಮೂಢಾತ್ಮ. ಏತಸ್ಮಿನ್ನಂತರೇ ಪಾರ್ಥಂ ನ ಮೂಢಾತ್ಮ ವ್ಯಜಾನತ. ಇವನು ಅರ್ಜುನ ಅಂತ ಗುರುತು ಮಾಡಿಕೊಳ್ಳಬೇಕಾಗಿತ್ತು, ಗುರುತಾಗಲೇ ಇಲ್ಲ. ಕುನುತೆ ಪಾಂಡವ ಶೂರಾಹ ಸಂಗ್ರಾಮೇಶ್ವ ಪರಾಜಿತಾಹ. ಯಾವ ಯುದ್ಧದಲ್ಲೂ ಸೋಲದಂತಹ ಆ ಪಾಂಡವರು ಎಲ್ಲಿದ್ದಾರೀಗ, ಏನ್ ಮಾಡ್ತಾ ಇದ್ದಾರೆ ನೋಡಿದ್ದೀರಾ ನೀವು ಅಂತ ಹೇಳಿ ಅರ್ಜುನನಿಗೆ ಕೇಳ್ತಾನೆ ಉತ್ತರ ಕುಮಾರ್. ಆಗ ಸ್ತೋತ್ರ ಮಾಡ್ತಾನೆ ಮೊದಲು, ಧರ್ಮರಾಜ, ಧರ್ಮಪುತ್ರ, ಧರ್ಮಶೀಲ, ಧರ್ಮಾತ್ಮ, ಧರ್ಮಮಾನ್, ಧರ್ಮವಿತ್, ಸುಧೀಹಿ, ಧರ್ಮಾಧ್ಯಕ್ಷ, ಧರ್ಮಪುತ್ರ, ಧರ್ಮಜ್ಞ, ಧರ್ಮಮೂರ್ತಿಮಾನ್, ಧರ್ಮನಿಷ್ಠ, ಧರ್ಮಕರ್ತ, ಧರ್ಮಗೋಪ್ತ, ಸುಧರ್ಮಕೃತ, ಸತ್ಯ ಆರ್ಜವ, ಕ್ಷಮಾಧಾರ, ಘೃಣಿ, ಧರ್ಮಪರಾಯಣ. ಹೀಗೆ ಇಂತಹ ಉತ್ತಮರಾದವರು ಅಂತ ಧರ್ಮರಾಜ ಎಲ್ಲಿದ್ದಾನೆ? ಧರ್ಮರಾಜ, ಭೀಮ, ಅರ್ಜುನ ಇವರೆಲ್ಲರೂ ನನಗೆ ಸೋದರ ಮಾವಂದರು ಅಂತಂತಾನೆ. ಸೋದರ ಮಾವಂದರು ಅಂತನ್ನೋ ಮಾತನ್ನೇನು ಹೇಳ್ತಾ ಇದ್ದಾನೆ? ಈ ಮಾತಿಗೆ ನಾವು ವಿಶೇಷವಾಗಿ ಪರಿಶೀಲನೆ ಮಾಡಬೇಕಾದದ್ದು. ಸರ್ವೇತೆ ಮಾತುಲಾಮಮ, ಇವರೆಲ್ಲರೂ ನನಗೆ ಸೋದರ ಮಾಮಂದಿರು. ಉತ್ತರ ಕುಮಾರ ಹೇಳುವ ಮಾತು ಅಂದರೆ ಸುದೇಶ್ನಿಯ ಅಣ್ಣ ತಮ್ಮಂದಿರಾಗಬೇಕು, ಕಸಿನ್ಸ್ ಅಂತ ಅರ್ಥ. ಕೀಚಕನಿಗೆ ಕಸಿನ್ಸ್ ಅಂತಾಯ್ತು. ಹಾಗಾಗಿ ಇದೊಂದು ಸಂಬಂಧವನ್ನು ಹೇಳ್ತಾ ಇದ್ದಾನೆ. ಇದು ಮರಾಠಿ, ಕನ್ನಡ ಅಥವಾ ತಮಿಳು ಮಾತೆಯಲ್ಲಿ ಮಾಮ ಮಾಮ ಅಂತ ಕರೀತಾರಲ್ಲ, ಹಾಗೆ ಕರೆದದ್ದೇನಲ್ಲ ಅದು. ಸರ್ವೇತೆ ಮಾತುಲಾಮಮ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಆದ್ದರಿಂದ ಇದು ಮಾಮ ಮಾಮ ಅಂತೇನೋ ಹೆಸರು ಗೌರವದಿಂದ ಕರೀತಾರಲ್ಲ, ಹಾಗೆ ಕರೆದದ್ದಲ್ಲ ಇದು. ತತಃ ಪ್ರಹಸ್ಯ ಬೀಭತ್ಸು ಕೌಂತೆಯ ಶ್ವೇತವಾಹನ. ಆಗ ನಗುತ್ತಾನೆ, ಮೊದಲು ಪರಿಹಾಸ ಮಾಡಿ ಹೇಳ್ತಾನೆ ಉತ್ತರ ಕುಮಾರನಿಗೆ, ಏನೋ ದಡ್ಡ, ನಾನೇ ಅರ್ಜುನ. ನಿಮ್ಮ ಮನೆಯಲ್ಲಿ, ನಿಮ್ಮ ರಾಜ್ಯದಲ್ಲಿ ಒಬ್ಬ ಕಂಕ ಅಂತಿಲ್ಲ, ಆ ಕಂಕನೇ ನಮ್ಮಣ್ಣ, ಹಿರಿಯ ಅಣ್ಣ ಧರ್ಮರಾಜ. ಬಲಲ ಅಂತ ಅಡಿಗೆ ಮಾಡೋದಿಲ್ಲ, ಅವನೇ ಭೀಮ. ಅವನೇ ಕೀಚಕನನ್ನು ಸಂಹಾರ ಮಾಡಿದ್ದು. ಅರ್ಥವಾಯ್ತಲ್ಲ? ಗೋಪಾಲ ಅವನೇ ಗೋಪತಿ, ಅವನೇ ನಕುಲ, ಇನ್ನೊಬ್ಬ ಸಹದೇವ. ಸೈರಂಧ್ರಿ ಇದ್ದಾಳಲ್ಲ, ಮನೆಯಲ್ಲಿ ಓಡಾಡ್ತಾಳಲ್ಲ, ಅವಳು ನಮ್ಮ ದ್ರೌಪದಿ. ನಾವು ವನವಾಸವನ್ನು ಮುಗಿಸಿಕೊಂಡು 12 ವರ್ಷ ತೀರಿಸಿ 13ನೇ ವರ್ಷ ನಿಮ್ಮ ಮನೆಯಲ್ಲಿ ನಾವು ಪೂರ್ಣವಾಗಿ ಇದ್ದೇವೆ. ನೀವು ಆಶ್ರಯ ಕೊಟ್ಟು ನಮ್ಮನ್ನು ಕಾಪಾಡಿದ್ದೀರಪ್ಪ, ತುಂಬ ಉಪಕಾರ ನಿಮ್ದು. ವಯಂತೆ ಪಾಂಡವಾನಾಮ ವನವಾಸಸ್ಯ ಪಾರಗಾಹ ಛನ್ನವಾಸ ಮಿಹೋಷಿತಾ. ಯಾರಿಗೂ ಕಣ್ಣಿಗೆ ಕಾಣದಂತೆ ನಾವು ಏಕಾಂತವಾಗಿ ವಾಸವಾಗಿದ್ದೇವೆ. ಅರ್ಥವಾಯ್ತಾ? ಯಾರಿಗೂ ಹೇಳಿಲ್ಲ ನಾನು ಅರ್ಜುನ, ಕಂಕ, ಧರ್ಮರಾಜ ಇತ್ಯಾದಿಯಾಗಿ ಹೇಳಿ. ಇಷ್ಟು ಹೇಳಿದರೆ ಅವನಿಗೆ ಕೈ ಮೈ ನಡಕ, ಗಡ 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 ನಡುತ್ತಾ ಇದ್ದಾನೆ, ಕಣ್ಣು ಒರಳಿಸಿದ್ದಾನೆ, ಆಶ್ಚರ್ಯ ಆಗ್ತಾ ಇದೆ, ಭಯ ಬರ್ತಾ ಇದೆ. ಇನ್ನೊಂದು ಕಡೆಗೆ ಸಂತೋಷ, ಮತ್ತೊಂದು ಕಡೆಗೆ ಕೌತುಕ, ಮತ್ತೊಂದು ಕಡೆಗೆ ಹೆಮ್ಮೆ. ನಾನು ಅರ್ಜುನ ನನಗೆ ಸಾರಥಿಯಾಗಿ ಬಂದ, ಅರ್ಜುನನ ರಥದಲ್ಲಿ ನಾನು ಕೂತಿದ್ದೀನಿ. ಯಾವ ಕ್ಷುದ್ರದ ಜನ ಅವರ ಆಟೋಗ್ರಾಫಿ ತಗೊಂಡ್ರೇನೆ ನಾವು ಪುಣ್ಯಾತ್ಮರು, ಭಾರಿ ಭಾಗ್ಯಶಾಲಿಗಳು ಅಂತನ್ನುವ ಇವತ್ತಿನ ಪೆದ್ದು ಜನರಲ್ಲಿ ಅರ್ಜುನನಂತಹ ಮಹಾದೇವಾಧಿದೇವ ಅವನು ನಮ್ಮ ರಥದಲ್ಲಿ ಕೂತಿದ್ದ, ನನಗೆ ಸಾರಥಿಯಾದ, ಅವನ ಜೊತೆಗೆ ನಾನು ಯುದ್ಧಕ್ಕೆ ಬಂದಿದ್ದೆ ಅಂತನ್ನುವ ಭಾಗ್ಯ ಇಲ್ಲ. ಉತ್ತರ ಕುಮಾರ ಅಂತಾನೆ, ನನ್ನಂತಹ ಭಾಗ್ಯಶಾಲಿಗಳೇ ಯಾರಿಲ್ಲ. ಎಲ್ಲ ಸರಿ, ಆದರೆ ನೀನು ಅರ್ಜುನ ಅಂತ ನಾನು ಹೇಗೆ ವಿಶ್ವಾಸ ಇಡ್ಲಿ? ನೀನು ಹೇಳು. ಅರ್ಜುನನ 10 ಹೆಸರಿತ್ತು ನನಗೆ ಗೊತ್ತು, ಕೇಳಿ ಗೊತ್ತು ನನಗೆ. ಆ 10 ಹೆಸರುಗಳನ್ನು ನೀನು ಹೇಳು, ಅದಕ್ಕೆ ಕಾರಣವನ್ನು ಹೇಳು, ಅಂದ್ರೆ ನೀನು ಅರ್ಜುನ ಅಂತ ನಾನು ವಿಶ್ವಾಸ ಇಡ್ತೀನಿ. ಅರ್ಜುನ ನಗುತ್ತಾನೆ. ಅಂತೂ ನನ್ನ ಹೆಸರುಗಳು ಇಷ್ಟು ದೂರದವರೆಗೆ ಎಲ್ಲರಿಗೆ ಗೊತ್ತಾಗಿದೆಯಲ್ಲ, 10 ಹೆಸರು ನನಗೇನಿದೆ ಅನ್ನೋದು. ಆಯ್ತು, ಹೇಳ್ತೇನೆ ಕೇಳು. ಅರ್ಜುನ ಫಲ್ಗುನೋ ಜಿಷ್ಣು ಕಿರೀಟಿ ಶ್ವೇತವಾಹನ ಬೀಭತ್ಸುರು ವಿಜಯ ಪಾರ್ಥ ಸವ್ಯಸಾಚಿ ಧನಂಜಯ. ಈ 10 ಹೆಸರುಗಳನ್ನ ನಿತ್ಯದಲ್ಲಿ ಸ್ಮರಣೆ ಮಾಡಬೇಕಂತೆ. ಮುಂದೆ ಹೇಳ್ತಾನೆ, ಅರ್ಜುನನೇ ಹೇಳ್ತಾನೆ, ಯಾರು ಈ 10 ಹೆಸರುಗಳನ್ನು ಸ್ಮರಣೆ ಮಾಡ್ತಾರೋ ಅವರು ಎಂದೆಂದಿಗೂ ಸೋಲುವುದಿಲ್ಲ, ಅವರಿಗೆ ಶತ್ರುಗಳಿಂದ ಪರಾಭವ ಎಂದಿಗಾಗುವುದಿಲ್ಲ. ಏನು ಇಂದ್ರದೇವರು, ಸಾಕ್ಷಾತ್ ಅರ್ಜುನ ಇಂದ್ರನಿಗಿಂತಲೂ ಒಂದು ಕೈ ಮೇಲು,
ಯಾಕೆಂದ್ರೆ ವಿಶೇಷವಾಗಿ ಶೇಷದೇವರ, ವಾಯುದೇವರ, ದೇವರ ಸನ್ನಿಧಾನ ಇದೆ ಅವನು ಅರ್ಜುನನಲ್ಲಿ. ಆದ್ದರಿಂದ ಹಾಗಾದರೆ ಈ ಹೆಸರುಗಳು ಯಾಕೆ ಬಂತು ಹೇಳ್ತೀಯಾ ಅಂತ ಕೇಳಿದರೆ ಹೇಳ್ತಾನೆ, ನಾನು ಎಲ್ಲ ಜನರನ್ನ ಸೋಲಿಸಿ ರಾಜಸೂಯ ಯಾಗದಲ್ಲಿ ಐಶ್ವರ್ಯವನ್ನು ತಂದೆ. ಆ ಐಶ್ವರ್ಯ ಇತಿಮಿತಿ ಇಲ್ಲದಷ್ಟು ಐಶ್ವರ್ಯ ಇತ್ತು. 400 ಯೋಜನದಷ್ಟು ವಿಸ್ತಾರವಾಗಿರತಕ್ಕಂತಹ ಮತ್ತೆ ಆ ಐಶ್ವರ್ಯವನ್ನು ನಾನು ತಂದೆ. ಆದ್ದರಿಂದ ನನಗೆ ಧನಂಜಯ ಅಂತ ಹೆಸರು ಬಂದಿದೆ. ನಾನು ಯುದ್ಧಕ್ಕೆ ಹೋದೆ ಅಂದರೆ ಎಂದೆಂದಿಗೂ ನಾನು ಸೋತದ್ದೇ ಇಲ್ಲ, ಸೋಲೇ ನನಗೆ ಗೊತ್ತಿಲ್ಲ, ಯಾವಾಗಲೂ ನನಗೆ ಗೆಲುವು. ಆದ್ದರಿಂದ ನನಗೆ ವಿಜಯ ಅಂತ ಹೆಸರಿಟ್ಟಿದ್ದಾರೆ. ಬಂಗಾರದ ಅಲಂಕಾರದಿಂದ ಹೊಳೆಯುವ ಭಾರೀ ಉತ್ತಮವಾದಂತಹ ಬೆಳ್ಳಗಿನ ಕುದುರೆಗಳು ನನ್ನದು. ಆದ್ದರಿಂದ ನನಗೆ ಶ್ವೇತವಾಹ ಅಂತ ನನಗೆ ಹೆಸರು. ಕಿರೀಟ ಸೂರ್ಯದಂತೆ ಹೊಳೆಯುವಂತಹ ಭಾರೀ ಕಿರೀಟ. ಅರ್ಜುನನಂತಹ ಸುಂದರವಾದ ಕಿರೀಟ ಇನ್ನೊಬ್ಬರು ಯಾರಿಗಿರಲಿಲ್ಲ. ಆದ್ದರಿಂದ ಅರ್ಜುನನಿಗೆ ಕಿರೀಟಿ ಅಂತ ಕರೀತಾರೆ. ಇಂದ್ರದತ್ತ ಮನಾಹಾರ್ಯಂ ತೇನಾಹುರ್ ಮಾಂ ಕಿರೀಟಿನಂ ನಕುರ್ಯಾಂ ಕರ್ಮ ಬೀಭತ್ಸಂ ಯುದ್ಧಮಾನ ಕದಾಚನ. ಇಂದ್ರದೇವರು ಆ ಕಿರೀಟವನ್ನು ನನಗೆ ಕೊಟ್ಟು ತನ್ನ ಪಕ್ಕದಲ್ಲಿ ಕೂಡಿಸಿಕೊಂಡ. ಕಾಲಕೇಯರನ್ನ ಹಾಗೂ ಪೌಲೋಮೇಯರನ್ನ ಮತ್ತು ನಿವಾತ ಕವಚರನ್ನ ಕೊಲ್ಲುವಾಗ ನನಗೆ ಈ ಕಿರೀಟವನ್ನು ಕೊಟ್ಟು ಕಳಿಸಿದ್ದ. ಆದ್ದರಿಂದಾಗಿ ನನಗೆ ಕಿರೀಟಿ ಅಂತ ಹೆಸರು ಬಂದಿದೆ. ನಾನು ಯುದ್ಧ ಮಾಡುವಾಗ ಬೀಭತ್ಸವಾದ ಕೆಲಸವನ್ನು ಮಾಡುವುದಿಲ್ಲ, ಎಂದೆಂದಿಗೂ ಎಂದೂ ಮಾಡುವುದಿಲ್ಲ. ಆದ್ದರಿಂದ ನನಗೆ ಬೀಭತ್ಸು ಅಂತ ಹೆಸರು ಬಂದಿದೆ. ಗಾಂಡೀವವನ್ನ ಎಳಿಬೇಕಾದ್ರೆ ಆ ಹಗ್ಗವನ್ನು ಎಳೆಯೋದು ಬಹಳ ಕಷ್ಟ. ಅತೀ ಶಕ್ತಿಶಾಲಿ ಆಗಿದ್ದರೆ ಮಾತ್ರ ಆ ಗಾಂಡೀವದ ಧನುಸ್ಸನ್ನು ಎಳೆಯೋದು ಸಾಧ್ಯ. ಆದರೆ ನಾನು ಸುಲಭವಾಗಿ ಬಲಗೈಯಿಂದ ಮಾತ್ರವಲ್ಲ, ಎಡಗೈಯಿಂದಲೂ ಬಾಣವನ್ನು ಎಳಿತೇನೆ. ಅಷ್ಟೇ ಶಕ್ತಿ ಇದೆ. ಬಲಗೈ ಎಡಗೈಯಲ್ಲಿ ಸಮಾನವಾದ ಶಕ್ತಿ ಇದೆ ನನಗೆ. ಆದ್ದರಿಂದ ನನಗೆ ಇನ್ನೂ ಏನು ಎಡಗೈಯಲ್ಲಿ ಹೆಚ್ಚು ಶಕ್ತಿ ಇದೆ. ಹಾಗಾಗಿ ನನಗೆ ಸವ್ಯಸಾಚಿ ಅಂತ ನನಗೆ ಹೆಸರು ಕೊಟ್ಟಿದ್ದಾರೆ. ಬಿರುದು ಬಂದಿದೆ ನನಗೆ. ಭುಜೌ ಮೇ ಭವತಃ ಸಂಖ್ಯೆ ಪರಸೈನ್ಯ ವಿನಾಶಿನೌ ತಯೋಸ್ಸವ್ಯೋಧಿಕಸ್ತಸ್ಮಾತ್ ಸವ್ಯಸಾಚೀತಿ ಮಾಂ ವಿದುಹು. ನನ್ನ ಬೆಳ್ಳಗಿನ ಬಣ್ಣ ಏನಿದೆಯಲ್ಲ, ಅರ್ಜುನ ಬಹಳ ಬೆಳ್ಳಗಿದ್ದ. ಅವನ ಬೆಳ್ಳಗಿನ ಬಣ್ಣ ಏನಿದೆ ಅದು ಸಮವಾಗಿ ಬೆಳ್ಳಗಿನ ಬಣ್ಣ. ಒಂದೊಂದು ಕಡೆಗೆ ಒಂದೊಂದು ತರಹದ ಬೆಳ್ಳಗಲ್ಲ. ದೇಹದ ಮೈ ಮೇಲೆ ಒಂದೇ ತರಹದ ಬಣ್ಣ ಇರುವುದಿಲ್ಲ, ಪ್ರಾಯ ಒಂದು ತರಹದ ಬಣ್ಣ ಇರುವುದಿಲ್ಲ. ಅರ್ಜುನನಿಗೆ ಸಮಾನವಾದ ಬೆಳ್ಳಗೆ ಬಣ್ಣ ಇತ್ತು. ಅದಕ್ಕಾಗಿ ಹೇಳ್ತಾನೆ, ದುರ್ಲಭ ಸಮಃ ಶುದ್ಧತ್ವಾದ್ ರೂಪವತ್ವಾಚ್ಚ ತೇನ ಮಾಂ ಅರ್ಜುನಂ ವಿದುಹು. ಅರ್ಜುನ ಅಂದ್ರೆ ಬೆಳ್ಳಗೆ, ಬಿಳಿ, ಬೆಳ್ಳಗಿನ ರೂಪವಿತ್ತು ನನಗೆ ಇದೆ. ಆದ್ದರಿಂದ ನನಗೆ ಅರ್ಜುನ ಅಂತ ಕರೀತಾರೆ. ನಾನು ಫಾಲ್ಗುಣ ಮಾಸದಲ್ಲಿ ಉತ್ತರಾ ಫಾಲ್ಗುಣಿ ನಕ್ಷತ್ರದ ದಿನ ನಾನು ಹುಟ್ಟಿದೆ. ಆದ್ದರಿಂದ ನನಗೆ ಫಲ್ಗುಣ ಅಂತ ನಕ್ಷತ್ರದಿಂದಾಗಿ ನನಗೆ ಹೆಸರು ಬಂತು. ಯುಧಿಷ್ಠಿರಸ್ಯ ರುಧಿರಂ ದರ್ಶಯದ್ವಾ ಕದಾಚನ ಪರಾಭವಮಹಂ ತಸ್ಯ ಕುಲೇ ಕುರ್ಯಾಂ ನ ಸಂಶಯಃ ಯೋತ್ಸ್ಯಾಮಿ ತೈರಹಂ ಸರ್ವೈಃ ನಮೇತೇಭ್ಯ ಪರಾಭವಃ. ಯಾರಿಂದ ಸೋಲುವುದಿಲ್ಲ. ಇಷ್ಟೇ ಅಲ್ಲ, ಅರ್ಜುನನಿಗೆ ಧರ್ಮರಾಜನಿಗೆ ಯಾರಾದರೂ ರಕ್ತ ತರಿಸಿದರೆ ಅವರ ಕುಲವನ್ನು ಉಳಿಸುವುದಿಲ್ಲ. ಇದು ನನ್ನ ಪ್ರತಿಜ್ಞೆ. ಧರ್ಮರಾಜನಿಗೆ ಯಾರಾದರೂ ರಕ್ತ ತರಿಸಿದರೆ ಅವರನ್ನು ಉಳಿಸೋದೇ ಇಲ್ಲ. ನಾನು ಅದಕ್ಕೆ ಪ್ರತಿಜ್ಞೆ ಮಾಡಿದೆ. ನಾನು ಗೆದ್ದೇ ಬರ್ತೇನೆ, ನಾನು ಎಂದೆಂದಿಗೂ ಸೋಲುವುದಿಲ್ಲ. ಅದಕ್ಕಾಗಿ ನನಗೆ ಹೆಸರು ಜಿಷ್ಣು. ಜಿಷ್ಣು ಅಂದ್ರೆ ಯಾವಾಗಲೂ ಜಯಶೀಲ. ನಮ್ಮ ತಾಯಿ ಪೃಥ, ಆ ಪೃಥೆಯ ಮಗನಾದ್ದರಿಂದ ನನಗೆ ಪಾರ್ಥ ಅಂತ ಹೆಸರು. ಹೀಗೆ ನನಗಿದೆ. ನನಗೆ ಈ 10 ಹೆಸರುಗಳಲ್ಲದೆ ಇನ್ನೊಂದು ಹೆಸರು ನನಗೆ ಬಂದಿದೆ. ಏನು? ಕೃಷ್ಣ ಅಂತ ಹೆಸರು ಇದೆ ನನಗೆ. ಕೃಷ್ಣ ಅಂತ ಯಾಕೆ ಹೆಸರು ಅವನಿಗೆ, ಅರ್ಜುನನಿಗೆ ಅಂದರೆ ಬಹಳ ವಿಚಿತ್ರವಾದದ್ದು. ಖಾಂಡೀವ ವನವನ್ನೇನು ದಹನ ಮಾಡಿದ ಅದೇ ಸಂದರ್ಭದಲ್ಲಿ ಇಂದ್ರಾದಿ ದೇವತೆಗಳೆಲ್ಲ ಬಂದು ಬಹಳ ಸಂತೋಷಪಟ್ಟರು. ಅರ್ಜುನ, ನಿನ್ನ ಪರಾಕ್ರಮ ಅತ್ಯದ್ಭುತ, ಬಹಳ ಉತ್ಕೃಷ್ಟವಾಗಿದೆ. ಆದ್ದರಿಂದ ನೀನು ಉತ್ಕೃಷ್ಟ ಬಲಶಾಲಿ, ಪರಾಕ್ರಮಿ
ಅಂತ ಹೇಳಿ ಅವನಿಗೆ ಕೃಷ್ಣ ಅಂತ ನಾಮಕರಣವನ್ನು ಮಾಡಿದ. ಉತ್ಕೃಷ್ಟ ಅನ್ನುವ ಅರ್ಥದಲ್ಲಿ ಕೃಷ್ಣ ಎಂಬ ನಾಮವನ್ನ ಮಾಡಿ ಅವನಿಗೆ ಹೆಸರು ಕೊಟ್ಟು ಗೌರವಿಸಿದ್ದಾರೆ. ಆದ್ದರಿಂದ ನನಗೆ ಶಿಕ್ಷಾ ಪ್ರಕರ್ಷಾಚ್ಚ ಕೃಷ್ಣ. ಶ್ರೀಮದಾಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಹಾಗಾಗಿ ಶಿಕ್ಷಾ ಶಸ್ತ್ರಾಸ್ತ್ರಗಳ ವಿದ್ಯೆಯನ್ನ ಬಹಳ ಚೆನ್ನಾಗಿ ಕಲಿತದ್ದಕ್ಕಾಗಿ, ಉತ್ಕೃಷ್ಟನಾದದ್ದಕ್ಕಾಗಿ ಅವನಿಗೆ ಕೃಷ್ಣ ಅಂತ ಹೆಸರು ಬಂದಿದೆ. ಹೀಗೆ ನನಗೆ ಹೆಸರು. ಮುಂದೆ ನಾನು ಬ್ರಾಹ್ಮ, ಪಾಶುಪತ, ಸ್ಥೂಣಾಕರ್ಣ, ಐಂದ್ರ, ವಾರುಣ, ಆಗ್ನೇಯ, ವಾಯವ್ಯ, ವೈಷ್ಣವ ಎಂಬ ನಾನಾ ವಿಧವಾದಂತಹ ಅಸ್ತ್ರಗಳನ್ನು ಆಯಾ ದೇವತೆಗಳಿಂದ ಪಡೆದೆ. ಆ ಎಲ್ಲ ದೇವತೆಗಳು ನನಗೆ ಅನುಗ್ರಹವನ್ನು ಮಾಡಿದರು. ತಥೋ ಮೇ ಭಗವಾನಿಂದ್ರ ಕಿರೀಟಂ ಮದದಾತ್ ಸ್ವಯಂ. ಸಾವಿರಾರು ದೈತ್ಯರನ್ನಲ್ಲ, ಕೋಟಿ ಕೋಟಿ ಸಂಖ್ಯಾಕರಾಗಿರುವ ದೈತ್ಯರನ್ನ ಸಂಹಾರ ಮಾಡಿದೆ. ನಿವಾತ ಕವಚರು, ಪೌಲೋಮಿಯರು, ಕಾಲಕೇಯರು ಇತ್ಯಾದಿಗಳನ್ನ ಸಂಹಾರ ಮಾಡಿದ್ದಕ್ಕಾಗಿ ನನಗೆ ಕಿರೀಟವನ್ನು ಕೊಟ್ಟ ಇಂದ್ರ. ಹಾಗಾಗಿ ನಾನು ಇಂಥೆಲ್ಲ ಮಹತ್ವದ ಕೆಲಸವನ್ನು ಮಾಡಿದ್ದೇನೆ ಅಂತ ದೇವತೆಗಳೆಲ್ಲ ಕೂಡಿ ನನಗೆ ಅತ್ಯುತ್ತಮವಾಗಿರುವ ಶಂಖವನ್ನು ಕೊಟ್ಟಿದ್ದಾರೆ. ಆ ಶಂಖಧ್ವನಿ ಮಾಡಿದರೆ ಸಾಕು, ಅನೇಕ ದೈತ್ಯರು, ಅನೇಕ ಶತ್ರುಗಳು ಸತ್ತೋಗ್ತಾರೆ. ಅಷ್ಟು ಉತ್ತಮವಾದಂತಹ ಶಂಖ ಅದು, ಬೆಳ್ಳಗಿನ ಶಂಖ. ಪಾಂಚಜನ್ಯ ಶಂಖವಾದ ಮೇಲೆ ಇದು ಉತ್ತಮವಾದ ಶಂಖ ಅಂತ ಕೇಳ್ತೇವೆ. ಅಂತಹ ಶ್ರೇಷ್ಠವಾದ ಶಂಖ. ಅಹಂಪಾರೇ ಸಮುದ್ರಸ್ಯ ಹಿರಣ್ಯ ಪುರವಾಸಿನಾಂ ಏತಾನಿ ಮಮ ನಾಮಾನಿ ಯೋಹನ್ಯಹನಿ ಕೀರ್ತಯೇತ್ ತಂ ನ ಪಶ್ಯಂತಿ ಸತ್ವಾನಿ ನ ತಂ ನಿಘ್ನಂತಿ ಶತ್ರವಃ. ಯಾರು ಈ 10 ಹೆಸರುಗಳನ್ನು ಯಾರು ನಿತ್ಯದಲ್ಲಿ ಪಠನ ಮಾಡ್ತಾರೋ ಅವರಿಗೆ ಯಾವಾಗಲೂ ಶ್ರೇಯಸ್ಸಾಗತ್ತೆ, ಎಂದೆಂದಿಗೆ ಸೋಲಾಗುವುದಿಲ್ಲ. ಯಾವ ಶತ್ರುಗಳಿಂದಲೂ ಅವರಿಗೆ ಬಾಧೆ ಪೀಡೆ ಆಗುವುದಿಲ್ಲ ಅಂತ ಅರ್ಜುನ ಉತ್ತರ ಕುಮಾರನಿಗೆ ಹೇಳ್ತಾನೆ. ಇಷ್ಟು ಹೇಳಿದರೆ ಉತ್ತರ ಕುಮಾರ ಏನು ಆನಂದ ಪಟ್ಟಿದ್ದಾನೆ, ಕೈ ಮುಗಿದು ನಮಸ್ಕಾರ ಮಾಡ್ತಾನೆ. ಪ್ರಾಂಜಲಿ ಸ್ತಬ್ಧವಾದಯತ. ಸ್ವಾಮಿ, ನೀವು ಧನಂಜಯರು, ನಾನು ಭೂಮಿಂಜಯ. ಅವನ ಹೆಸರು ಭೂಮಿಂಜಯ ಅಂತ ಹೆಸರು. ಯದಜ್ಞಾನಾದವೋಚಂ ತ್ವಾಂ ಪ್ರಮಾದೇನ ನರೋತ್ತಮ. ಸ್ವಾಮಿ, ತಾವು ಅರ್ಜುನ ಮಹಾನುಭಾವರು, ದೊಡ್ಡ ರಾಜರು, ಅತೀ ಪರಾಕ್ರಮಿಗಳು. ನಾನೊಬ್ಬ ಕ್ಷುದ್ರ ಸಾಮಾನ್ಯ ವ್ಯಕ್ತಿ. ಆದರೂ ನಾನು ನಿಮಗೆ ಏನೇನೋ ಮಾತಾಡಿದೆ, ಈ ವರ್ಷದ ಉದ್ದಕ್ಕೆ ಏನೇನೋ ಮಾತಾಡಿದೆ, ಅಪರಾಧಗಳನ್ನು ಮಾಡಿದ್ದೇನೆ. ಈಗ ಬರುವಾಗಲಂತೂ ನಿಮ್ಮನ್ನ ತುಂಬ ಹೀಯಾಳಿಸಿ ಮಾತಾಡಿದೆ. ಹಾಗಾಗಿ ನನ್ನ ಅಪರಾಧಗಳನ್ನು ಕ್ಷಮೆ ಮಾಡಿ, ತಪ್ಪಾಯಿತು ಅಂತ ಹೇಳಿ ಕಾಲಿಗೆ ಬಿದ್ದು ಬೇಡಿಕೊಳ್ತಾನೆ. ಅಕೃತ್ವ ಹೃದಯೇ ಸರ್ವಂ ಕ್ಷಂತು ಮರ್ಹಸಿ ತನ್ಮಮ. ಅಪರಾಧಗಳನ್ನು ಆಗಾಗ ಅಪರಾಧಗಳನ್ನು ಕ್ಷಮೆ ಪ್ರಾರ್ಥನೆ ಮಾಡಲೇಬೇಕು. ಯಾಕೆಂದರೆ ಅಪರಾಧಗಳ ಕ್ಷಮಾ ಪ್ರಾರ್ಥನೆ ಮಾಡದೇ ಇದ್ರೆ ಅಪರಾಧಗಳು ಹಾಗೇ ಪೈಲಪ್ಪಾಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. ಅಪರಾಧವನ್ನ ಮಾಡಿದ 2ನೇ ಕ್ಷಣಕ್ಕೆ ಕ್ಷಮೆ ಬೇಡಿದರೆ ಕದಾಚಿತ್ 100ಕ್ಕೆ 100ರಷ್ಟು ಹೋಗಿಬಿಡ್ತದೆ. ಧರ್ಮಶಾಸ್ತ್ರ ಹೇಳುವ ಮಾತು ಬಹಳ ವಿಚಿತ್ರ. ಇವತ್ತು ಮಾಡಿದ ಅಪರಾಧಕ್ಕೆ ನಾಳೆ ಕ್ಷಮೆ ಬೇಡಿದರೆ ಆ ಅಪರಾಧಕ್ಕೆ ಅದರ ಶೇಷ ಉಳಿತದೆ. ಸ್ವಲ್ಪ ಶೇಷ ಉಳಿದು ಸ್ವಲ್ಪ ಪರಿಹಾರವಾಗ್ತದೆ. 2 ದಿವಸವಾದ ಮೇಲೆ ಕ್ಷಮೆ ಬೇಡಿದರೆ ಇನ್ನಷ್ಟು ಉಳಿತದೆ, ತಿಂಗಳ ಮೇಲೆ ಬೇಡಿದರೆ ಇನ್ನಷ್ಟು ಉಳಿತದೆ. ಹಾಗಾಗಿ ಅಪರಾಧ ಮಾಡಿದ ಎಚ್ಚರ ಬಂದ 2ನೇ ಕ್ಷಣಕ್ಕೆ ಕ್ಷಮೆಯನ್ನು ಬೇಡಬೇಕು. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹನ್ನಿಶಮ್ಮಯ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ ಕ್ಷಮಸ್ವ ಮಧುಸೂದನ. ಬೇಡಲೇಬೇಕು. ಆದ್ದರಿಂದ ಇದು ಬಹಳ ಒಳ್ಳೆ ಉತ್ತಮವಾದ ಕ್ರಮ. ಇದು ನಮ್ಮ ಶಾಸ್ತ್ರದಲ್ಲಿ ಹಾಕಿಕೊಟ್ಟ ಕ್ರಮ. ಕ್ಷಮೆ ಬೇಡಿದಾಗ ಅಪರಾಧ ಮನ್ನಿಸಿ ಹೋಗ್ತದೆ. ಅಫ್ಕೋರ್ಸ್ ಅಪರಾಧ ಬಹಳ ದೊಡ್ಡ ಅಪರಾಧ ಮಾಡಿ ಕೇವಲ ಕ್ಷಮೆ ಬೇಡಿದ ಮಾತ್ರಕ್ಕೆ, ಸಾರಿ ಅಂತಂದ ಮಾತ್ರಕ್ಕೆ, ತಪ್ಪಾಯಿತು ಅಂತ ಹೇಳಿದ ಮಾತ್ರಕ್ಕೆ ಪರಿಹಾರವಾಗುವುದಿಲ್ಲ, ನಿಜವೇ. ಆದರೂ ಅಪರಾಧದಲ್ಲಿ ಕ್ಷಮಾ ಬೇಡುವಾಗ ಆ ಅಪರಾಧದ ಬಗ್ಗೆ ಏನೊಂದು ಆಗ್ರಹ ಇತ್ತೋ, ತಪ್ಪಿನ ಬಗ್ಗೆ ಒಂದು ಹಠವಿತ್ತೋ, ಆ ಹಠ ಹೋಯಿತು ಅಂತ ಅರ್ಥ. ತಪ್ಪಾಗಿದೆ ಆದರೆ ಹಠ ಹೋಯಿತು. ಕ್ಷಮಾ ಬೇಡ್ತಾನೆಂದ್ರೆ ಏನರ್ಥ ಅದು? ನಾನೇನು ಮಾಡಿದೆ ಅದು ಮಾಡಿದ್ದು ತಪ್ಪು ಅಂತನ್ನುವ ಎಚ್ಚರ ಅವನಿಗೆ ಬಂದಿದೆ, ಒಪ್ಪಿಗೆ ಆಗಿದೆ ಮನೆಗೆ.
ಆದ್ದರಿಂದ ಕ್ಷಮೆ ಬೇಡಿದ್ದರಿಂದ ಅದರ ಪರಿಹಾರ ಸುಲಭವಾಗಿ ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ಕ್ಷಮೆಯನ್ನು ಬೇಡ್ತಾನೆ. ಇದೇ ಕ್ರಮ ಅರ್ಜುನ ಕೃಷ್ಣನಿಗೆ ಕ್ಷಮೆಯನ್ನು ಬೇಡ್ತಾನೆ. ಗೀತೆಯಲ್ಲಿ ಕೇಳ್ತೀರಿ ಪ್ರಸಿದ್ಧವಾದ ಕ್ಷಮಾಯಾಚನೆ. ವಿಶ್ವರೂಪವನ್ನು ತೋರಿದಾಗ ಅದನ್ನು ನೋಡಿ ಪರಮಾನಂದ ಮಗ್ನನಾಗಿ ಭೀತನಾಗಿ ಕಾಲಿಗೆ ಬಿದ್ದು ನಮಃ ಪುರಸ್ಥಾದತ ಪೃಷ್ಠತಸ್ಥೆ ನಮೋಸ್ತುತೆ ಸರ್ವತ ಏವ ಸರ್ವ ಅನಂತ ವೀರ್ಯಾಮಿತ ವಿಕ್ರಮಸ್ತಂ ಸರ್ವಂ ಸಮಪ್ನೋಷಿ ತತೋಸಿ ಸರ್ವ. ಹಿಂದೆ ಮುಂದೆ ಮೇಲೆ ಕೆಳಗೆ ಎಡಕ್ಕೆ ಬಲಕ್ಕೆ ಎಲ್ಲ ಕಡೆಯೂ ನಮಗೆ ನಮಸ್ಕಾರ ಸ್ವಾಮಿ. ಪರಮಾತ್ಮ ಸಚ್ಚಿದಾನಂದಾತ್ಮ ಎಲ್ಲ ಕಡೆಗೆ ವ್ಯಾಪಿಸಿದ್ದಿ, ಎಲ್ಲಿ ನೋಡಿದ್ರು ನೀನು, ಆದ್ದರಿಂದ ನಿನಗೆ ನಮಸ್ಕಾರ. ಸಖೇತಿ ಮತ್ವ ಪ್ರಸಭಂ ಯದುಕ್ತಂ, ನನ್ನ ಗೆಳೆಯ ಅಂತ ತಿಳಿದು ನಾನು ನಿನಗೆ ಪ್ರಸಭವಾಗಿ ಅತ್ಯಂತ ರಭಸದಿಂದ ನಾವೇನೋ ತೆಗಳಿ ನಿನ್ನನ್ನು ಬೈದೆ, ಮಾತಾಡಿದೆ, ಆಜ್ಞೆ ಮಾಡಿದೆ, ಸಲುಗೆಯಿಂದ ಮಾತಾಡಿದೆ. ಸಖೇತಿ ಮತ್ವ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ ಅಜಾನತ ಮಹಿಮಾನಂ ತವೇದಂ ಮಯ ಪ್ರಮಾದತ್ ಪ್ರಣಯೇನ ವಾಪಿ. ಪ್ರಮಾದದಿಂದ ಕರೆದೆ, ಪ್ರೀತಿಯಿಂದ ಕರೆದೆ, ಸಲುಗೆಯಿಂದ ಕರೆದೆ. ಯಾರ ಹತ್ರ ಎಷ್ಟು ಸಲುಗೆ ಇರಬೇಕು ಅಷ್ಟೇ ಸಲುಗೆ ಇರಬೇಕು. ಅವರೆಷ್ಟೇ ನಮ್ಮ ಜೊತೆಗೆ ಸಲುಗೆಯಿಂದಿದ್ರು ನಾವು ಅಷ್ಟು ಸಲುಗೆ ಮಾಡುವ ಹಾಗಿಲ್ಲ. ದೇವರು ಅನಂತಾನಂತ ಗುಣಗಳಿಂದ ಉತ್ತಮ ಉತ್ತಮ ಸರ್ವೋತ್ತಮನಾಗಿರುವಂತಹ ದೊರೆ ಪರಮಾತ್ಮ. ಅಂಥ ಭಗವಂತ ಅವನೇನೋ ಭಕ್ತ ವಾತ್ಸಲ್ಯದಿಂದ ಅರ್ಜುನನಿಗೆ ಸಾರಥ್ಯವನ್ನು ಮಾಡಿದ, ಸ್ನೇಹಿತನಾದ, ಗೆಳೆಯನಾದ ಅಂತಂದ ಮಾತ್ರಕ್ಕೆ ಅರ್ಜುನನಿಗೆ ಅವನ ಜೊತೆಗೆ ಗೆಳೆತನದಿಂದ ವರ್ತಿಸಲಿಕ್ಕೆ ಅರ್ಹತೆ ಇಲ್ಲ. ಸರ್ವಥಾ ಇಲ್ಲ, ಸರ್ವಥಾ ಇಲ್ಲ, ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ. ಭಗವಂತನಿಗೆ ಭಗವಂತ ಒಬ್ಬನೇ. ಲಕ್ಷ್ಮೀದೇವಿಗೆ ಸಲುಗೆ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಇನ್ಯಾರಿಗೇನು ಅಧಿಕಾರ ಬಂದಿತು? ಇಲ್ಲ. ಆದ್ದರಿಂದ ಸಖೇತಿ ಮತ್ವ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯ ಪ್ರಮಾದಾತ್ ಪ್ರಣಯೇನ ವಾಪಿ ಯಚ್ಚಾವಹಾಸಾರ್ಥಮಸತ್ಕೃತೋಸಿ. ತಮಾಷೆ ಮಾಡುವಾಗ, ಅಪಹಾಸ ಮಾಡುವಾಗ ನಿನ್ನನ್ನು ಅಸತ್ಕರಿಸಿದ್ದೇನೆ, ತಿರಸ್ಕಾರ ಮಾಡಿದ್ದೀನಿ. ವಿಹಾರ ಶಯ್ಯ ಆಸನ ಭೋಜನೇಶು, ಆಟವಾಡ್ತಾ ಇರುವಾಗ, ಮಲಗುವಾಗ, ಅಥವಾ ಊಟ ಮಾಡುವಾಗ, ಮತ್ತೆ ಕೂಡುವಾಗ ನಾನು ನಿನಗೆ ಗೌರವವನ್ನು ಮಾಡದೆ ಅನೇಕ ಬಾರಿ ತಿರಸ್ಕಾರ ಮಾಡಿದ್ದೇನೆ ನಾನು. ವಿಹಾರ ಶಯ್ಯಾಸನ ಭೋಜನೇಶು ಏಕೋಥವಪ್ಯಚ್ಯುತ ತತ್ ಸಮಕ್ಷಂ ತಕ್ಷಾಮಯೇ ತ್ವಾಮಹಂ ಅಪ್ರಮೇಯಂ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ಇತ್ಯಾದಿಯಾಗಿ ಮುಂದೆ ಕೇಳಿಕೊಳ್ತಾನೆ. ಹಾಗೆ ಈ ಅಪರಾಧ ಕ್ಷಮಾಪಣೆ ಅಂತನ್ನೋದೇನಿದೆ ಬಹಳ ಶ್ರೇಷ್ಠವಾದ ಕೆಲಸ ಇದು. ಎಲ್ಲ ಧರ್ಮಗಳಲ್ಲೂ ಇದೆ, ನಮ್ಮಲ್ಲಿ ಅತ್ಯದ್ಭುತವಾಗಿದೆ, ಅತಿ ಸುಂದರವಾಗಿದೆ. ಜಿತಂತೆ ಸ್ತೋತ್ರವಂತೂ ಎಲ್ಲ ಅಪರಾಧಗಳಿಗೆ ಕ್ಷಮೆಯನ್ನು ಬೇಡುವ ಅತಿ ಮಂಗಲಕರವಾದ ಸ್ತೋತ್ರ, ಪರಮ ಸುಂದರವಾದ ಸ್ತೋತ್ರ. ಅಂಥ ಸ್ತೋತ್ರವೇ ಸಿಗಲಿಕ್ಕೆ ಸಾಧ್ಯವಿಲ್ಲ. ವಿಜೇಂದ್ರ ಸ್ವಾಮಿಗಳು ಮಾಡ್ತಾರೆ ಒಂದು ಸ್ತೋತ್ರವನ್ನು, ಪಾಪ ವಿಮೋಚನ ಸ್ತೋತ್ರ ಅಂತ, ಬಹಳ ಅತ್ಯದ್ಭುತವಾದ ಸ್ತೋತ್ರ. ಆ ಸ್ತೋತ್ರವೂ ಅದೇ ರೀತಿಯಾಗಿ ಶ್ರೇಷ್ಠವಾಗಿರುವಂತಹದ್ದು. ಎಲ್ಲ ಪಾಪಗಳ ನಿರಾಸಕ್ಕೆ, ಪರಿಹಾರಕ್ಕೆ, ಕ್ಷಮೆಯನ್ನು ಬೇಡುವ, ಅಪರಾಧವನ್ನು ಒಪ್ಪಿಕೊಳ್ಳುವ ಮತ್ತೆ ಸ್ತೋತ್ರ. ಅಪರಾಧವನ್ನು ಒಪ್ಪಿಕೊಂಡದ್ದಕ್ಕೇನೆ ಭಗವಂತ ನಮಗೆ ಕ್ಷಮೆ ಮಾಡ್ತಾನೆ ಮೊದಲನೇದು. ಆದ್ದರಿಂದಾಗಿ ಆ ಮಾತನ್ನ ದಾಸರು ಹೇಳ್ತಾರೆ ನೋಡಿ, ಒಪ್ಪಿದ ಬಳಕ ಅವಗುಣ ಎಣಿಸದೆ ತಿಮ್ಮಪ್ಪ ಸಲಹೋ ನೀನು. ಒಪ್ಪದೇ ಇದ್ರೆ ಎರಡು ತಪ್ಪು. ತಪ್ಪು ಮಾಡಿದ್ದೊಂದು, ಅಹಂಕಾರದಿಂದ ಒಪ್ಪದಿದ್ದದ್ದೊಂದು, ಎರಡು ತಪ್ಪು. ಹಾಗಾಗಿ ತಪ್ಪು ಒಪ್ಪಿಕೊಂಡು ಬಿಟ್ರೆ ತಪ್ಪು ಮಾಡಿದ್ದು ತಪ್ಪು ಹೋಯಿತು. ಯಾಕೆ? ನಾನು ತಪ್ಪು ಅಂತ ಒಪ್ಪಿಕೊಂಡೆನಲ್ಲ. ಆದ್ದರಿಂದ ಆ ಮಾಡುವುದಕ್ಕೇನು ದುರುದ್ದೇಶವಿತ್ತೋ ಅದನ್ನು ನಾನು ಮಣಿಸಿಬಿಟ್ಟೆ. ಹಾಗಾಗಿ ಪರಿಹಾರವಾಯಿತು. ಅಪರಾಧಗಳಲ್ಲಿ ಈ ರೀತಿಯಾಗಿ ವ್ಯವಸ್ಥೆ ಇದೆ. ಅದಕ್ಕಾಗಿ ಹೇಳ್ತಾನೆ, ಅಕೃತ್ವಾ ಹೃದಯೇ ಸರ್ವಂ ಕ್ಷಂತುಮರ್ಹಸಿ ತನ್ಮಮ ದೇವೇಂದ್ರ ತನಯಸ್ಯೇಹ ಸಾರಥಿಸ್ಯಾಂ ಮಹಾಮೃಧೇ. ದೇವೇಂದ್ರನ ಮಗನಾದ ಅರ್ಜುನನಿಗೆ ನಾನು ಸಾರಥಿಯಾಗಿದ್ದೇನೆ ಈ ಯುದ್ಧದಲ್ಲಿ ಅಂತಂದ್ರೆ ಇತಿಪೂರ್ವಂ ಕೃತಸ್ಮಾಭಿ ಪ್ರತಿಜ್ಞಾ ಯುದ್ಧ ಧರ್ಮದ ಬಹಳ ಉತ್ತಮವಾದದ್ದು. ಆದ್ದರಿಂದ ಅರ್ಜುನ ಹೇಳ್ತಾನೆ, ಪ್ರೀತೋಸ್ಮಿ ರಾಜಪುತ್ರಾಯ ನ ಭಯಂ ವಿದ್ಯತೆ ತವ. ಏನು ಭಯ ಪಡಬೇಡ, ನನ್ನಿಂದ ನಿನಗೇನು ತೊಂದರೆ ಆಗುವುದಿಲ್ಲ, ನಾನು ಎಲ್ಲವನ್ನು ಕ್ಷಮಿಸಿದ್ದೇನೆ, ಯಾವ ಅಸಮಾಧಾನ ಬೇಡ. ಏಕಂ ಚಾಹರ ನಿಸ್ತ್ರಿಂಶಂ ಜಾತರೂಪ ಪರಿಷ್ಕೃತಂ ಮೋಕ್ಷಯಿಷ್ಯಾಮಿ ತೇ ಪಶೂನ್. ಒಂದಾಯುಧ ಕೊಡು, ಎಲ್ಲ ಆಕಳಗಳನ್ನ ಮೊದಲಿಗೆ ನಿಮ್ಮ ಊರಿಗೆ ಕಳಿಸಿಬಿಡ್ತೇನೆ, ಆಮೇಲೆ ನಾನು ಈ ಕೌರವರ ಜೊತೆಗೆ ಯುದ್ಧವಾಗ್ತೇನೆ.
ಬಹುನಾ ಕಿಂ ಪ್ರಲಾಪೇನ ಶೃಣುಮೇ ಪರಮಂ ವಚಃ ನಾಹಂ ಬಿಭೇಮಿ ಕೌಂದಯ್ಯ ಸಾಕ್ಷಾದಪಿ ಶತಕ್ರತೋಹೋ. ಆಗ ಉತ್ತರ ಕುಮಾರನಿಗೆ ಎಷ್ಟು ಭರವಸೆ ಬಂತು ನೋಡಿ. ಆಗಂತ ನಮ್ಮನು ಉತ್ತರ ಕುಮಾರ, ನಿನ್ನಂಥ ದೊರೆ ಇದ್ದಾಗ, ರಾಜನಿದ್ದಾಗ, ನನ್ನ ಜೊತೆಗೆ ನೀನಿದ್ದಾಗ ನನಗೆ ಇಂದ್ರನಿಂದಲೂ ಭಯವಿಲ್ಲ. ನನಗೆ ಸಾಕ್ಷಾತ್ ನೀನು 3 ಲೋಕದ ಗಾಂಡೀವ ಧನುರ್ಧಾರಿಯಾಗಿರುವಂತಹ ಮಹಾಪರಾಕ್ರಮಿ ವೀರ ಶೂರ ನನ್ನ ಜೊತೆಗಿರುವಾಗ ನಾನು ಯಾಕೆ ಭಯಪಡಬೇಕು? ಏನು ಭಯಪಡುವುದಿಲ್ಲ. ನೋಡಿ, ಭಯಪಡುವುದಿಲ್ಲ ಅಂತ ವರ್ಣನೆ ಮಾಡಲಿಕ್ಕೆ ಹೋಗಿ ಒಂದು ಸ್ವಲ್ಪ ತಪ್ಪಿಬಿಡ್ತಾನೆ. ಮತ್ತೆ ಯಮ, ವಾಯು, ಕುಬೇರ, ದ್ರೋಣ, ಭೀಷ್ಮ ಇಂಥವರು 100 ಜನ ಭೀಷ್ಮಾಚಾರ್ಯರು ಬರಲಿ, ನನಗೆ ಭಯವಿಲ್ಲ. ಅರ್ಜುನ ಇದ್ದಾನೆ, ಸಾಕು, ನನ್ನ ರಕ್ಷಣೆಯಾಗತ್ತೆ ಅಂತ ನನಗೆ ವಿಶ್ವಾಸವಿದೆ. ಬಿಭೇಮಿನಾಹಮೇತೆಭ್ಯೋ ಜಾನಾಮಿ ತ್ವಾಂ ಸ್ಥಿರಂ ಯುಧಿ ಕೇಶವೇನಾಪಿ ಸಂಗ್ರಾಮೇ. ದೇವರ ಜೊತೆಗೆ ಯುದ್ಧ ಮಾಡುವ ಪ್ರಸಂಗ ಬಂದರೂ ಕೂಡ ನನಗೆ ಭಯವಿಲ್ಲ. ಅರ್ಜುನ, ನೀನಿದ್ದಿ ಅಂತ ಹೇಳಿ ಹೇಳ್ತಾನೆ. ಇದಂತೂ ಚಿಂತೆಯನ್ನೇವ ಪರಿಮುಹ್ಯಾಮಿ ಕೇವಲಂ ಕೇನ ಕರ್ಮ ವಿಪಾಕೇನ ಕ್ಲೀಬತ್ತಂ ತ್ವಾಮಪಾಗತಂ. ಅವನಂತಾನೆ, ಎಲ್ಲ ಸಂತೋಷ ಮಹಾರಾಯ, ನೀನು ಇಷ್ಟು ಪರಾಕ್ರಮಿಯಾಗಿದ್ದ ರಾಜಾಧಿರಾಜ ಅಜ್ಞಾತವಾಸಕ್ಕೆ ಬಂದೀರಿ, ಸರಿ, ಸಂತೋಷ ಆಯಿತು, ಅರ್ಥವಾಗಿದೆ. ಆದರೆ ಷಂಡ ಯಾಕಾದಿ ನೀನು? ಎಂಥ ಮಹಾಪರಾಕ್ರಮಿ, ಯಾಕೆ ನೀನು ನಪುಂಸಕನಾಗುವ ಪ್ರಸಂಗ ಬಂತು ನಿನಗೆ ಅಂತ ಕೇಳ್ತಾನೆ. ಕೇಳಿದಾಗ ಆಗ ಅವನು ಹೇಳ್ತಾನೆ, ಕೇನ ಕರ್ಮ ವಿಪಾಕೇನ, ಏನು ತಪ್ಪು ಮಾಡಿದ್ದಕ್ಕಾಗಿ, ಯಾವ ಪಾಪದಿಂದಾಗಿ ನಿನಗೆ ನಪುಂಸಕವಾಗುವ ಪ್ರಸಂಗ ಬಂದಿದೆ ಹೇಳು ಅಂತ ಕೇಳ್ತಾನೆ. ಆಗ ಅವನು ಹೇಳಿದ, ಏನಿಲ್ಲ, ಭ್ರಾತುರಿನ್ ನಿಯೋಗಾತ್ ಜ್ಯೇಷ್ಠಸ್ಯ ಸಂವತ್ಸರಮಿದಂ ವ್ರತಂ ಚರಾಮಿ ಬ್ರಹ್ಮಚರ್ಯಂ ವೈ ಸತ್ಯಮೇತದ್ ಬ್ರವೀಮಿತೆ. ನಮ್ಮ ಹಿರಿಯ ಅಣ್ಣ ಅರ್ಥಾತ್ ಇಂದ್ರ ಇಲ್ಲವೇ ಧರ್ಮರಾಜ, ಅವನ ಆಜ್ಞೆಯಿಂದ 1 ವರ್ಷದವರೆಗೆ ನಾನು ಈ ವ್ರತವನ್ನು ಧಾರಣ ಮಾಡಿದ್ದೇನೆ. ನಪುಂಸಕನಾಗಿರುವ ವ್ರತವನ್ನು ನಾನು ಧಾರಣ ಮಾಡಿಕೊಂಡಿದ್ದೀನಿ. ನಾಸ್ಮಿ ಕ್ಲೀಬ, ನಾನು ಷಂಡನಲ್ಲ, ನಾನು ಪರವಾನ್ ಧರ್ಮ ಸಂಯುತ. ನನಗೆ ಉರ್ವಶಿ ಶಾಪವಾಯಿತು, ಆದ್ದರಿಂದ ನಾನು ನಪುಂಸಕನಂತೆ ಇದ್ದೇನೆ. ಅದೇನದು, ಯಾಕೆ ಉರ್ವಶಿ ಶಾಪವಾಯಿತು ನಿಮಗೆ ಅಂತ ಕೇಳಿದಾಗ, ನಾನು ವನವಾಸದಲ್ಲಿದ್ದಾಗ ಸ್ವಲ್ಪ ದಿನಗಳ ನಂತರ 1 ವರ್ಷವಾಗಿರಬೇಕು, ಅದಾದ ಮೇಲೆ ಕೆಲವು ದಿನಗಳವರೆಗೆ ನಾನು ತಪಸ್ಸು ಮಾಡಿದೆ. ಆಗ ರುದ್ರದೇವರು ಕಿರಾತ ರೂಪದಿಂದ ಬಂದು ಪ್ರಸನ್ನರಾಗಿ ಅನುಗ್ರಹವನ್ನು ಮಾಡಿದರು. ರುದ್ರದೇವರು ಯಾವಾಗ ಪಾಶುಪತಾಸ್ತ್ರವನ್ನು ನನಗೆ ದಯಪಾಲಿಸಿದರೋ ಅದೇ ಸಂದರ್ಭದಲ್ಲಿ ಇಂದ್ರಾದಿ ಸಕಲ ದಿಕ್ಪಾಲಕರು ಬಂದು ನನಗೆ ತಮ್ಮ ಅಸ್ತ್ರಶಸ್ತ್ರಗಳನ್ನು ಕೊಡುವುದಾಗಿ ಹೇಳಿದರು. ಆಗ ಇಂದ್ರ ನನ್ನನ್ನು ಕರೆದ, ಸ್ವರ್ಗಕ್ಕೆ ಬಾ, ನಮ್ಮ ಊರಿಗೆ ಬಾ, ನಮ್ಮ ಲೋಕಕ್ಕೆ ಬಾ ಅಂತ ಕರೆದ. ಮಾತಲಿಯನ್ನು ಕೊಟ್ಟು ಕಳಿಸಿದ. ಮಾತಲಿ ಸಾರಥಿ, ಆ ಮಾತಲಿಯನ್ನ ತನ್ನ ರಥವನ್ನ ಕೊಟ್ಟು ಕಳಿಸಿದ. ಅದರಲ್ಲಿ ಕೂತು ನಾನು ಹೋದೆ. ಸ್ವರ್ಗಕ್ಕೆ ಹೋದಾಗ ಸ್ವರ್ಗದಲ್ಲಿ ವಾಸವಾಗಿದ್ದೆ. 5 ವರ್ಷಗಳವರೆಗೆ ವಾಸವಾಗಿದ್ದೆ. ಪಾಂಡವರ ಭಾಗ್ಯ ನೋಡಿ ಹೇಗಿದೆ, ವಿಚಿತ್ರ. ಇವರು ರಾಜ್ಯನೂ ಸಿಗಬಾರದು ಅಂತ ಹೇಳಿದರೆ ಅವನಿಗೆ 5 ವರ್ಷದವರೆಗೆ ಸ್ವರ್ಗವಾಸ ಸಿಕ್ಕಿತವನಿಗೆ. 5 ವರ್ಷಗಳವರೆಗೆ ಸ್ವರ್ಗದಲ್ಲಿದ್ದ. ಸ್ವರ್ಗದಲ್ಲಿರೋದು ಅಂದ್ರೆ ಎಲ್ಲೋ ಮೂಲೆಯಲ್ಲಿ ಔಟ್ ಹೌಸಲ್ಲಿ ಇಟ್ಕೊಂಡ ಅಂತಲ್ಲ, ಎಲ್ಲಿ ಇಂದ್ರ ಕೂಡ್ತಿದ್ನೋ ಅದರ ಪಕ್ಕದಲ್ಲೇನೆ. ಇಂದ್ರನ ಆಸನ ಅಂದ್ರೆ ಸಣ್ಣದು ಇಷ್ಟೇ ಈಟು ಆಸನ ಅಲ್ಲ, ದೊಡ್ಡದಾದ ಆಸನ, ಪ್ರಶಸ್ತವಾದ ಆಸನ. ಅಂಥ ಆಸನದಲ್ಲಿ ಇಂದ್ರನ ಜೊತೆಗೆ ಅರ್ಜುನ ಕೂಡಬೇಕು. ಅಷ್ಟು ಮರ್ಯಾದೆ ಇಂದ್ರನ ಅರ್ಧಾಸನದಲ್ಲಿ ಕೂಡುವಂಥದ್ದು. ಇಂದ್ರನ ಅರ್ಧಾಸನದಲ್ಲಿ ಕೂತಿರುವ ಸಂದರ್ಭದಲ್ಲಿ ಒಂದು ಗೌರವಕ್ಕಾಗಿ ಅಪ್ಸರೆಯರು ನೃತ್ಯ ಮಾಡುವುದು ಒಂದು ಹೊತ್ತು. ಆ ಸಂದರ್ಭದಲ್ಲಿ ಅಪ್ಸರೆಯರು ನೃತ್ಯ ಮಾಡ್ತಾ ಇರುವಾಗ ಉರ್ವಶಿ ನೃತ್ಯ ಮಾಡ್ತಾ ಇದ್ದಾಳೆ. ಪಕ್ಕದಲ್ಲಿ ಕೂತಿರುವಂತಹ ಇಂದ್ರ ಅರ್ಜುನನಿಗೆ ಪರಿಚಯ ಮಾಡಿಸಿಕೊಟ್ಟ. ಇಕೋ ನೋಡು, ಅವಳೇ ಉರ್ವಶಿ ಅಂತ ಹೇಳಿದ. ಉರ್ವಶಿ ಹೆಸರನ್ನು ಕೇಳಿದ್ದ ಇವನು, ತಮ್ಮ ಉರ್ವಶಿ ಹೆಸರನ್ನು ಕೇಳಿದ್ದ ಇವನು, ಹೇಳಿದ ಉರ್ವಶಿ ಅಂತ ಆಯ್ತು ಅಂತ ಹೇಳಿ ನೋಡ್ತಾ ದಿಟ್ಟಿಸಿ ನೋಡ್ತಾ ಇದ್ದಾನೆ ಅರ್ಜುನ. ಬಹುಕಾಲದವರೆಗೆ ದಿಟ್ಟಿಸಿ ನೋಡ್ತಾ ಇದ್ದದ್ದನ್ನ ಕಂಡು ಉರ್ವಶಿಗೆ ಕಲ್ಪನೆ ಬಂತು, ಇವನಿಗೆ ನನ್ನ ಮೇಲೆ ಮನಸ್ಸಿದೆ ಅಂತ ಅನಿಸಿತು. ಅರ್ಜುನ ಎಲ್ಲಿ ಯಾವ ಮನೆಯಲ್ಲಿ ಇದ್ದನೋ ಆ ಅರಮಂದಿರಕ್ಕೆ ಹೋದ್ಲು ಉರ್ವಶಿ. ಬಾಗಿಲು ತಟ್ಟಿದ್ಲು. ಬಾಗಿಲು ತಟ್ಟಿದ ಕೂಡಲೇ ಯಾರು ಅಂತ ಕೇಳಿದ, ಉರ್ವಶಿ ಅಂತ ಹೇಳಿದ್ಲು. ಉರ್ವಶಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ. ಅವಳು ಶಾಪ ಕೊಡ್ತಾಳೆ, ಷಂಡನಾಗು ನೀನು.
ಯಾಕೆ ನೀನು ನಮಸ್ಕಾರ ಮಾಡಿದೆ? ನಾನು ನೋಡಿದೆ ಯಾಕೆ ಅವತ್ತು? ನೀನು ನೋಡಿದೆ ಯಾಕೆ? ನಮ್ಮ ಪೂರ್ವಜರು, ನಮ್ಮ ಕೌರವ ವಂಶ ಬಂದದ್ದು ಪೌರವರಿಂದ, ಆ ಪೌರವರ ವಂಶ ಬಂದದ್ದು ಪುರುವಿನಿಂದ, ಆ ಪುರುವಂಶ ಬಂದದ್ದು ಯಯಾತಿಯಿಂದ. ಯಯಾತಿಯ ಮಗ ಪೂರು, ಆ ಪೂರ್ವಿನ ಹೆಂಡತಿಯಾದ ನೀನು ನಮ್ಮ ಪೂರ್ವ ಪಿತಾಮಹೇ. ಇಂಥ ದೊಡ್ಡ ಸ್ಥಾನದ ಅಪ್ಸರೆ ನನ್ನ ಪೂರ್ವಜಳೇ ನೀನು, ನಿಮ್ಮಿಂದ ನನಗೆ ನನ್ನ ವಂಶ ಬಂದಿದೆಯಲ್ಲ ಅಂತ ನಿನ್ನ ಬಗ್ಗೆ ಪೂರ್ಣ ಗೌರವದಿಂದ ನಿನ್ನನ್ನು ನೋಡಿರಲೇ ಇಲ್ಲ. ಯಾರಿಗೆ ಪೂರ್ವಜರ 10-15 ತಲೆಮಾರಿನ ಹಿಂದಿನ ವ್ಯಕ್ತಿಯನ್ನು ಎಲ್ಲಿ ನೋಡ್ಲಿಕ್ಕೆ ಸಿಗತ್ತೆ? ಸಿಗುವುದಿಲ್ಲ. ನನಗೆ ಸಿಕ್ಕಿತಲ್ಲ, ನನ್ನ ಪೂರ್ವಜೆಯಾಗಿರತಕ್ಕಂತಹ ನಿನ್ನನ್ನು ನೋಡುವ ಭಾಗ್ಯ ನನಗೆ ಸಿಕ್ಕಿತು ಅಂತನ್ನುವುದಕ್ಕಾಗಿ ನಾನು ನಿನ್ನನ್ನು ದಿಟ್ಟಿಸಿ ನೋಡ್ತಾ ಇದ್ದೇನೆ ಹೊರತು ನಾನು ಕಾಮುಕ ಭಾವದಿಂದ ನೋಡ್ತಾ ಇರಲಿಲ್ಲ. ಮೂಢ, ನಾನು ಅಪ್ಸರೆ, ನನ್ನನ್ನು ಪೂರ್ವಜೆಯಂತೆ ಪೂಜೆ ಮಾಡ್ತೀಯಾ? ಆದ್ದರಿಂದ ನೀನು ನಪುಂಸಕನಾಗು ಅಂತ ಶಾಪ ಕೊಡ್ತಾಳೆ ಉರ್ವಶಿ. ಎಂಥ ಹೆಣ್ಣು ನೋಡಿ! ಉರ್ವಶಿ ಶಾಪ ಕೊಟ್ಟದ್ದಕ್ಕೆ ಆಯಿತು, ಇನ್ನೇನು ಮಾಡಬೇಕು? ಹೋಗಿ ನೇರವಾಗಿ ಇಂದ್ರನ ಹತ್ರ ಹೋದ. ಇಂದ್ರ, ಅಪ್ಪ, ನನಗೆ ಈ ಉರ್ವಶಿ ನಾನೇನೋ ಗೌರವದಿಂದ ನೋಡಿದರೆ ನನಗೆ ಅವಳು ಶಾಪ ಕೊಡ್ತಾ ಇದ್ದಾಳೆ, ನಾನೇನು ಮಾಡಲಿ? ಇಂದ್ರ ಭವಿಷ್ಯನ್ನ ಬಲ್ಲಂತಹ ಇಂದ್ರ ಅರ್ಜುನನಿಗೂ ಗೊತ್ತೇ ಇದ್ದೇ ಇತ್ತು ಅಜ್ಞಾತವಾಸಕ್ಕೆ ಹೋಗಬೇಕು ಅಂತ. ಅಜ್ಞಾತವಾಸವನ್ನು ಕಳೆಯುವ ಪ್ರಸಂಗ ನಿಮಗಿದೆ 1 ವರ್ಷದವರೆಗೆ. ಆ ವರ್ಷದವರೆಗೆ ಈ ಶಾಪವನ್ನ ಆಗ ಉಪಯೋಗಿಸಿಕೋ. ಹಾಗಾಗಿ ಕೆಲವು ವಿಚಿತ್ರವಾಗಿ ವಿಕೃತವಾಗಿ ಹೆಣ್ಣಿನಂತೆ ಕಾಣುತ್ತೆ. ಹೆಣ್ಣು ಗಂಡು ಅಂತ ಗೊತ್ತಾಗದಿದ್ದಂತೆ ನೀನಿದ್ರೆ ನಿನ್ನನ್ನು ನೀನು ಮುಚ್ಚಿಕೊಳ್ಳಬಹುದು. ಆದ್ದರಿಂದ ನಿನಗೆ ಈ ಶಾಪ ನಿನಗೆ ಬೂನ್ ಇನ್ ಡಿಸ್ಗೈಸ್ ಅಂತಾಗಲಿ ಅಂತ ಇಂದ್ರ ನನಗೆ ಹೇಳಿದ. ಹಾಗಾಗಿ ಆ ಉರ್ವಶಿಯ ಶಾಪದ ಪ್ರಭಾವದಿಂದ ಕಾಯಂ ನಾನು ನಪುಂಸಕನಾಗಿರಬೇಕಾದದ್ದು ಇಂದ್ರನ ಅನುಗ್ರಹದಿಂದ ಆ ಶಾಪವನ್ನ ವರವಾಗಿ ಮಾಡಿಕೊಂಡು 1 ವರ್ಷ ಮಾತ್ರ ನಾನು ನಪುಂಸಕನಾಗಿ ಇರುವ ಪ್ರಸಂಗ ಬಂದಿದೆ. ಇದು ನನ್ನ ಉರ್ವಶಿ ಶಾಪ ನಿಮಿತ್ತಕವಾಗಿ ಹೀಗಾಯಿತು ಎಂಬುದಾಗಿ ಅಜ್ಞಾತವಾಸದಲ್ಲಿ ನಪುಂಸಕನಾಗಿ ಇರುವ ಅರ್ಜುನ ಉತ್ತರ ಕುಮಾರನಿಗೆ ತನ್ನ ಈ ಅವಸ್ಥೆಯ ನಿಮಿತ್ತವನ್ನ ಹೇಳ್ತಾನೆ. ಉಪಕಾರೋ ಭವೇತ್ತುಭ್ಯಂ ಅಜ್ಞಾತ ವಸತವು ಪುರಾ. ಇದೇನು ಅವಳ ಶಾಪ ಕೊಟ್ಟಿದ್ದಾಳೆ, ಇದು ನಿನಗೆ ಶಾಪವಲ್ಲ, ವರವಾಗತ್ತೆ. ನಿನಗೆ ಅಜ್ಞಾತವಾಸದಲ್ಲಿ ನಿನ್ನನ್ನು ನಾನು ಮುಚ್ಚಿಕೊಂಡು ಇರುವುದಕ್ಕೆ ಉತ್ತಮವಾದ ಸಾಧನೆಯಾಗತ್ತೆ ಅಂತ ಹೇಳಿ ಇಂದ್ರ ಹೇಳಿದ. ಹಾಗಾಗಿ ಈ ಕೆಲಸವಾಗಿದೆ. ಪರಮಾನುಗ್ರಹೋ ಮಿದ್ಯ ಯತ್ ಪ್ರತರ್ಕೋ ನಮೇ ವೃಥ ನಹೀದೃಶ ಕೀಲರೂಪಾಹ ಭವಂತಿ ತು ನರೋತ್ತಮಾಹ. ಇಂಥ ಅರ್ಜುನನಂತಹ ದೊಡ್ಡ ವ್ಯಕ್ತಿ ಹೀಗೆ ನಪುಂಸಕನಾಗ್ತಾನೆ ಅಂತಂದ್ರೆ ಏನು? ನನಗೆ ಒಪ್ಪಿಗೆಯೇ ಆಗ್ತಾ ಇರಲಿಲ್ಲ. ಆದ್ದರಿಂದ ನನಗೆ ಬಹಳ ಮನಸ್ಸಿಗೆ ವ್ಯಥೆ ಆಗ್ತಾ ಇತ್ತು. ನೀನು ಹೇಳಿದಿ, ತುಂಬಾ ಉಪಕಾರವಾಯಿತು, ಮನಸ್ಸಿಗೆ ಸಮಾಧಾನವಾಗಿದೆ. ಸಾಧ್ವಸಂ ತತ್ ಪ್ರಣಷ್ಟಮ್ಮೆ ಕಿಂ ಕರೋಮಿ ಬ್ರವೀಹಿಮೆ ಅಹಂತೆ ಸಂಗ್ರಹಿಷ್ಯಾಮಿ ಹಯಾನ್ ಶತ್ರು ನಿಬರ್ಹಣ. ನಾನು ಈಗ ಸಾರಥ್ಯವನ್ನು ಮಾಡ್ತೇನೆ, ಚಿಂತೆ ಬೇಡ, ನೀನು ಯುದ್ಧವಾಡು, ಎಲ್ಲಿ ಹೇಳ್ತೀಯೋ ಅಲ್ಲಿ ಕರ್ಕೊಂಡು ಹೋಗ್ತೇನೆ, ಯುದ್ಧವಾಡು ನೀನು. ಮತ್ತೆ ನಮ್ಮ ಆಕಳಗಳನ್ನೆಲ್ಲ ವ್ಯವಸ್ಥೆ ಮಾಡು. ತಮ್ಮನ್ನೇ ಮೇಘಪುಷ್ಪಸ್ಯ ಜವೇನ ಸದೃಶಂ ಭಯಂ. 4 ಕುದುರೆಗಳಿತ್ತು. ಮೇಘಪುಷ್ಪ, ಬಲಾಹಕ ಇತ್ಯಾದಿ ಕುದುರೆಗಳಿಗೆ ಸಮಾನವಾದಂತಹದ್ದು. ಆ ವಿಧವಾದಂತಹ ಕೃಷ್ಣನ 4 ಕುದುರೆಗಳ ಹೆಸರು ಆ ಎಲ್ಲ ಕುದುರೆಗಳಿಗೆ ಸಮಾನವಾಗಿದೆ. ಪ್ರಣಮ್ಯ ದೇವಾನ್ ಗಾಂಡೀವಂ ಆದಾಯ ರುರುಚೇಶ್ರಿಯ. ಗಾಂಡೀವ ಧನುಸ್ಸನ್ನ ಕೈಗೆತ್ತಿಕೊಂಡ, ದೇವತೆಗಳೆಲ್ಲರಿಗೆ ನಮಸ್ಕಾರ ಮಾಡಿದ. ಗಾಂಡೀವ ಧನುಸ್ಸಿಗೂ ನಮಸ್ಕಾರವನ್ನು ಮಾಡ್ತಾನೆ. ಕೈಯಲ್ಲೆತ್ಕೊಂಡು ಯುದ್ಧಕ್ಕೆ ಸಿದ್ಧನಾಗಬೇಕು. ಇಂದ್ರದತ್ತೇತು ತೇ ದಿವ್ಯೇ ಉದ್ಧತ್ಯ ಮುಚ್ಚ ಕುಂಡಲೆ. 2 ಕುಂಡಲಗಳು, ಕಿವಿಗೆ ಹಾಕಿಕೊಳ್ಳುವ ಕುಂಡಲ, ಅವುಗಳನ್ನು ಕೂಡ ಅಲ್ಲಿ ಕಟ್ಟಿ ಇಟ್ಟಿದ್ರು. ಅದನ್ನು ತೆಗೆದುಕೊಂಡು ಹಾಕಿಕೊಂಡ. ಶ್ಲಕ್ಷಣಾನ್ ಕೇಶಾನ್ ಮೃದೂನ್ ಸ್ನಿಗ್ಧಾನ್ ಶ್ವೇತೇನ ಉದ್ಗ್ರಥ್ಯ ವಾಸಸ. ಬೆಳ್ಳಗಿನ ಬಟ್ಟೆಯನ್ನ ತಲೆಗೆ ಸುತ್ತಿ, ಕೂದಲಿಗೆ ಸುತ್ತಿಕೊಂಡು, ಬಾಚಿಕೊಂಡು ಅಲ್ಲೇ ಸುತ್ತಿಕೊಂಡು ಇಟ್ಟಾನೆ. ಮತ್ತೆ ಧ್ಯಾನ ಮಾಡ್ತಾನೆ ಎಲ್ಲ ದೇವತೆಗಳನ್ನ. ಆ ಅಸ್ತ್ರಾಭಿಮಾನಿ ದೇವತೆಗಳ ಮಂತ್ರವನ್ನ ಸ್ಮರಣೆ ಮಾಡ್ತಾನೆ. ಸ್ಮರಣೆ ಮಾಡಿದಾಗ, ಎಲ್ಲರಿಗೆ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆ ಮಾಡಿದಾಗ, ಊಚುಶ್ಚ ಪಾರ್ಥಂ ಸರ್ವಾಣಿ ಪ್ರಾಂಜಲೀನಿ ನೃಪತ್ಮಜಂ. ಎಲ್ಲ ಅಸ್ತ್ರಾಭಿಮಾನಿ ದೇವತೆಗಳು ಪ್ರತ್ಯಕ್ಷರಾಗಿ ಬಂದು ಅರ್ಜುನನಿಗೆ ಕೈ ಮುಗಿದು ಹೇಳ್ತಾರೆ, ನೀನು ಆಜ್ಞೆ ಮಾಡು, ಆ ಕೆಲಸವನ್ನು ಮಾಡುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಕೊಲ್ಲು ಅಂದ್ರೆ ಕೊಲ್ತೇವೆ,
ಕೆಲಸ ಮಾಡು ಅಂದ್ರೆ ಕೆಲಸ ಮಾಡ್ತೇವೆ, ಅವರನ್ನು ಸೋಲಿಸಿ ಬಿಡ್ತೇವೆ, ನಿನ್ನಾಜ್ಞೆಯನ್ನು ಶಿರಸಾವಹಿಸ್ತೇವೆ ಅಂತ ಅರ್ಜುನನಿಗಿಂತಲೂ ಅಧಮರಾದ ಸಕಲ ಅಸ್ತ್ರಾಭಿಮಾನಿ ದೇವತೆಗಳು ಅರ್ಜುನನಿಗೆ ಒಪ್ಪಿಕೊಂಡಿದ್ದಾರೆ ಬೆಂದು ಪ್ರಾರ್ಥನೆ ಮಾಡಿದ್ದಾರೆ. ಇಮಾನಿಸ್ಮೋ ಮಹೋದಾರ ಕಿಂಕರಾಣೀಂದ್ರ ನಂದನ. ನಾವು ಇದೆಲ್ಲ ಮಾತುಗಳಲ್ಲಿ ಅಭಿಮಾನಿ ವ್ಯಪದೇಶಸ್ತು ವಿಶೇಷಾನುಗತಿಭ್ಯಾಂ ಅನ್ನುವ ಮಾತನ್ನ ನೆನೆಸಿಕೊಳ್ಳಬೇಕು. ಬೇರೆ ಬೇರೆ ವಸ್ತುಗಳಿಗೆ ಗಂಗಾದಿ ನೀರು ಅಂತಂದ್ರೆ ಅದಕ್ಕೆ ಅಭಿಮಾನಿ ದೇವತೆ, ಬೆಟ್ಟ ಅಂದ್ರೆ ಅದಕ್ಕೆ ಅಭಿಮಾನಿ ದೇವತೆ, ಹವಿಸ್ಸು ಅಂತಂದ್ರೆ ಅಭಿಮಾನಿ ದೇವತೆ, ಅಸ್ತ್ರಗಳು ಅಂದ್ರೆ ಅಭಿಮಾನಿ ದೇವತೆಗಳು. ಆಯಾ ಪದಾರ್ಥಗಳಿಗೆಲ್ಲದಕ್ಕೂ ಕೂಡ ಅಲ್ಲಲ್ಲಲ್ಲಿ ಬೇರೆ ಬೇರೆ ಅಭಿಮಾನಿ ದೇವತೆಗಳಿರ್ತಾರೆ. ಆಯಾ ಅಭಿಮಾನಿ ದೇವತೆಗಳೇ ಆ ಕಾರ್ಯವನ್ನು ಮಾಡ್ತಾರೆ ಎನ್ನುವಂತಹ ತತ್ವ ಏನು ತತ್ವಜ್ಞಾನದಲ್ಲಿ ಕೇಳ್ತೇವೆ, ಅದಕ್ಕೆ ಇಲ್ಲಿ ಪ್ರತ್ಯಕ್ಷ ನಿದರ್ಶನ. ಹಾಗಾಗಿ ಅವರೆಲ್ಲರೂ ಹೇಳಿದ್ದಾರೆ. ಆಗ ಅವರಿಗೆ ಹೇಳ್ತಾನೆ, ನೀವೆಲ್ಲರೂ ಮಾನಸಾನೀಹ ಭವಂತು, ಸರ್ವಾಣಿ ಮಾನಸಾನೀಹ ಭವತೇತ್ಯಭ್ಯಭಾಷತ. ನೀವೆಲ್ಲ ಅಲ್ಲಲ್ಲಿ ನಿಮ್ಮ ಲೋಕದಲ್ಲಿ ಇದ್ದೀರಿ, ಈಗ ನನ್ನಲ್ಲಿ ನೀವು ಸನ್ನಿಹಿತರಾಗಿ ನನ್ನ ಮನಸ್ಸಿಗೆ ನೀವು ಯಾವಾಗಲೂ ಪ್ರತ್ಯಕ್ಷವಾಗಿ ತೋರಬೇಕು. ನೀವು ನಾನು ನಿಮಗೆ ಪ್ರಾರ್ಥನೆ ಮಾಡಿ ಕೆಲಸವನ್ನು ಮಾಡುವುದಕ್ಕೆ ವಿಜ್ಞಾಪನೆ ಮಾಡಿಕೊಳ್ತೇನೆ, ಆಗ ನನ್ನ ಅಪೇಕ್ಷೆಗೆ ತಕ್ಕಂತೆ ನೀವು ಆ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಒಪ್ಪಿದ್ದಾರೆ. ಗಾಂಡೀವ ಧನುಸ್ಸನ್ನು ತೆಗೆದುಕೊಂಡ, ಅದನ್ನು ಬಾಗಿಸಿ ಹಗ್ಗವನ್ನು ಕಟ್ಟಿದ. ಅದರ ಧ್ವನಿ ಮಾಡಿದರೆ ಏನು ಅದ್ಭುತವಾದ ಧ್ವನಿ! ಗಾಂಡೀವ ಧನುಸ್ಸಿನ ಒಂದು ಟಂಕಾರ ಹಿಂದಿನ ಹಗ್ಗವನ್ನು ಎಳೆದರೆ ಅದರ ಶಬ್ದ ಮೂರು ಲೋಕದಲ್ಲಿ ತುಂಬುವಂಥದ್ದು. ಎಲ್ಲ ಜನ ನಡಗಿದ್ದಾರೆ. ಅಂಥ ಅತ್ಯದ್ಭುತವಾಗಿರುವಂತಹ ಶಬ್ದ. ಅದನ್ನ ಮಾಡಿ ಯುದ್ಧಕ್ಕೆ ಸಿದ್ಧನಾದ. ಆಗ ಅಲ್ಲಪ್ಪ ಸ್ವಾಮಿ ಅರ್ಜುನ, ಒಬ್ಬನೇ ಇದ್ದಿ ನೀನು, ಯುದ್ಧವಾಡ್ಲಿಕ್ಕಾಗತ್ತಲ್ಲ ನಿನಗೆ, ಏನ್ ತೊಂದರೆ ಇಲ್ಲಲ್ಲ ಅಂತ ಮತ್ತೆ ಕೇಳ್ತಾನೆ. ಮತ್ತೆ ಕೇಳಿದಾಗ ಆಗ ಹೇಳ್ತಾನೆ ಅರ್ಜುನ, ನನಗೇನು ತೊಂದರೆ ಇಲ್ಲ, ಯಾವುದೂ ಸಮಸ್ಯೆ ಇಲ್ಲ, ನಾನೊಬ್ಬನೇ ಸಾರಥ್ಯವನ್ನು ಮಾಡಿಕೊಳ್ಳಬಲ್ಲೆ, ನಾನೊಬ್ಬನೇ ಯುದ್ಧವಾಡಬಲ್ಲೆ, ಎರಡೂ ಕೆಲಸವನ್ನೇ ಏಕಕಾಲಕ್ಕೆ ನಾನು ಮಾಡಿಕೊಳ್ಳಬಲ್ಲೆ, ಇದು ನನಗೆ ಶಕ್ತಿ ಇದೆ. ಖಾಂಡವ ವನದಲ್ಲಿ ನಾನೊಬ್ಬನೇ ಇದ್ದೆ, ಕೃಷ್ಣ ಇದ್ದ ಸಾರಥ್ಯವನ್ನು ಮಾಡ್ತಿದ್ದ, ಆದರೆ ನಾನೊಬ್ಬನೇ ಇದ್ದೆ, ಯುದ್ಧವನ್ನಾಡಿದೆ. ನಿಮಾತ ಕವಚನ ಜೊತೆಗಂತೂ ಒಬ್ಬನೇ ಒಬ್ಬ ಇಂದ್ರ. ಮಾತಲಿ ಸಾರಥಿಯಾಗಿ ಬಂದದ್ದು ಕೃಷ್ಣನೂ ಇಲ್ಲ, ಆಗ ಮಾತಲಿ ಸಾರಥಿಯಾಗಿ ಬಂದ ಅರ್ಜುನ ಒಬ್ಬನಿದ್ದ. ನಿಮಾತ ಕವಚರು 3 ಕೋಟಿ ದೈತ್ಯರು, ಅಷ್ಟು ಜನ ದೈತ್ಯರ ಜೊತೆಗೆ ಇಂದ್ರ ತತ್ತರಿಸಿ ಹೋಗಿದ್ದ, ಯುದ್ಧವಾಡ್ಲಿಕ್ಕಾಗಿರಲಿಲ್ಲ. ಮೂಲ ರೂಪದ ಇಂದ್ರನಿಗೆ ಸೋಲಿಸಲು ಸಾಧ್ಯವಾಗದಿರುವ ಆ ನಿಮಾತ ಕವಚರನ್ನ ಅರ್ಜುನ ಸೋಲಿಸಿ ಸಂಹಾರ ಮಾಡಿದ್ದ, ಕೊಂದಾಕಿದ್ದ. ಅದಕ್ಕೆ ಕಾರಣವಿತ್ತು ಅಂತ ಇಟ್ಕೊಳ್ಳಿ. ಅದಕ್ಕೆ ಕಾರಣವೇನು ಅಂದ್ರೆ ಬ್ರಹ್ಮದೇವರಿಗೆ ಆ ನಿಮಾತ ಕವಚರೆಲ್ಲ ತಪಸ್ಸು ಮಾಡಿ ಬೇಡಿಕೊಂಡಿದ್ರು. ಆದ್ದರಿಂದ ಅವರಿಗೆ ನಿಮಗೆ ಅವಧ್ಯರಾಗಿ ಅಂತ ವರ ಕೊಟ್ಟಿದ್ರು. ಯಾವ ದೇವತೆಗಳು ಸಂಹಾರ ಮಾಡಬಾರದು, ಯಾವ ದೇವತೆಗಳು ನಿಮ್ಮನ್ನು ಸಂಹಾರ ಮಾಡುವುದಿಲ್ಲ. ದೇವತೆಗಳೆಲ್ಲ ಹೋಗಿ ಪ್ರಾರ್ಥನೆ ಮಾಡಿದರು, ಸ್ವಾಮಿ ಏನು ಮಹಾರಾಯ, ಬ್ರಹ್ಮದೇವರೇ, ನೀವು ನಮಗೆಲ್ಲ ಗಾರಡಿಯನ್ನಂತ ನಾವು ತಿಳ್ಕೊಂಡಿದ್ದೀವಿ, ನೀವಾದರೂ ಯಾರೇ ಬಂದರೂ ವರ ಬೇಡಿದ್ರೆ ಕೊಟ್ಟು ಬಿಡ್ತೀರಿ, ಯಾವ ದೇವತೆಗಳು ನಿಮ್ಮನ್ನು ಕೊಲ್ಲುವುದಿಲ್ಲ, ಸಂಹಾರ ಮಾಡುವುದಿಲ್ಲ ಅಂತ ಕೊಟ್ಟು ಬಿಡ್ತೀರಿ, ನಮ್ಮ ಹಣೆ ಬರ ಏನು? ಬ್ರಹ್ಮದೇವರೇನು ಹೇಳಿದರು, ನಾನೇನು ಹೇಳಿದ್ದೀನಿ, ದೇವತೆಗಳು ಯಾರೂ ನಿಮ್ಮನ್ನು ಸಂಹಾರ ಮಾಡುವುದಿಲ್ಲ ಅಂತ ಹೇಳಿನಿ, ನೀನೇ ಮನುಷ್ಯರಾಗಿ ಅವತಾರ ಮಾಡಿದ್ರೆ ಅವರು ಸಂಹಾರವಾಗುವುದಿಲ್ಲ ಅಂತ ನಾನೇನು ಹೇಳಿಲ್ಲ. ಆದ್ದರಿಂದ ಇಂದ್ರ, ನಿನಗೊಬ್ಬನಿಗೇನೇ ಸಂಹಾರ ಮಾಡ್ಲಿಕ್ಕೆ ಬರುತ್ತೆ ಅಂತ ಬೇಕಾದ್ರೆ ಇಟ್ಕೋ, ನೀನು ಭೂಮಿಯಲ್ಲಿ ಅವತಾರ ಮಾಡು, ಮನುಷ್ಯನಾಗಿ ಹುಟ್ಟು, ಯುದ್ಧವಾಡು, ನಿಮಾತ ಕವಚರನ್ನು ಕೊಲ್ಲು. ಅದಕ್ಕಾಗೇನೆ ಇಂದ್ರ ನಿಮಾತ ಕವಚರನ್ನು ಕೊಲ್ಲಿಕ್ಕಾಗಿರಲಿಲ್ಲ. ಅದಕ್ಕಾಗಿ ತಾನೇ ಇಂದ್ರ ಅರ್ಜುನನಾಗಿ ಅವತಾರ ಮಾಡಿ, ಅರ್ಜುನನಾದಾಗ ತಾನು ಅವರನ್ನು ದೇವತೆ ಲೋಕಕ್ಕೆ ಕರೆಸಿ ಮಾತಲಿಯ ಸಾರಥ್ಯದಲ್ಲಿ ರಥವನ್ನು ಕೊಟ್ಟು ಕಳಿಸಿ ನಿಮಾತ ಕವಚರ ಜೊತೆಗೆ ಯುದ್ಧವಾಡಿಸಿ ಅವರನ್ನು ಸಂಹಾರ ಮಾಡಿಸಿದ. ಈ ಕಥೆಯನ್ನು ನಾವು ಕೇಳ್ತೇವೆ. ಹಾಗಾಗಿ ಈ ರೀತಿಯಾಗಿ ನಿಮಾತ ಕವಚರು, ಪೌಲೋಮರು ಇವರೆಲ್ಲ ಜೊತೆಗೆ ಯುದ್ಧವಾಡಿದ್ದೇನೆ. ನಾನು ಒಬ್ಬನೇ ಇದ್ದೆ, ಆಚೆ ಮತ್ತೊಂದು ಕಡೆಗೆ ಭೀಮ, ನಾನೊಬ್ಬ, ಇಬ್ಬರೇ ಇಬ್ರು, ದೊಡ್ಡ ಸೈನ್ಯ, 100 ಜನ ಅಲ್ಲ, 1000 ಜನ ರಾಜರು, 5-6 ಜನ ರಾಜರಲ್ಲ, 1000 ಜನ ರಾಜರು. ದ್ರೌಪದಿಯ ಸ್ವಯಂವರ ಕಾಲದಲ್ಲಿ ಎಲ್ಲರೂ ಯುದ್ಧಕ್ಕೆ ಬಂದರು. ನಾವಿಬ್ಬರೇ ಇಬ್ರು ಯುದ್ಧವಾಡಿ, ಏಕಾಕಿಯಾಗಿ ನಾನು ಅವರ ಜೊತೆಗೆ ಯುದ್ಧವಾಡಿ ಎಲ್ಲರನ್ನು ಸೋಲಿಸಿದೆ. ಹಾಗಾಗಿ ನಾನು ಒಬ್ಬಂಟಿಗನಾಗಿ ಅನೇಕ ಬಾರಿ ಯುದ್ಧ ಮಾಡಿದ್ದೇನೆ, ನನಗೇನೂ ಸಮಸ್ಯೆ ಇಲ್ಲ. ಉಪಜೀವ್ಯ ಗುರುಂ ದ್ರೋಣಂ ಶುಕ್ರಂ ವೈಶ್ರವಣಂ ಯಮಂ ವರುಣಂ ಪಾವಕಂ ಚೈವ ಕೃಪಂ ಕೃಷ್ಣಂ ಚ ಮಾಧವಂ ಪಿನಾಕ ಪಾಣಿನಂ ಚೈವ ಕಥಮೇತಾನ್ನ ಯೋಧಯೇ. ನಮ್ಮ ಗುರುಗಳಾದ ದ್ರೋಣಾಚಾರ್ಯರು, ಅವರ ಕೃಪೆ ಇದೆ.
ಶುಕ್ರಾಚಾರ್ಯರ ಕೃಪೆ, ವೈಶ್ರವಣ, ಯಮ, ವರುಣ, ಅಗ್ನಿ, ಕೃಪಾಚಾರ್ಯರು, ಸಾಕ್ಷಾತ್ ಭಗವಂತ ಕೃಷ್ಣ ಅವನ ಅನುಗ್ರಹದಿಂದ ನಾನು ಈ ಯುದ್ಧವನ್ನು ಆಡಬಲ್ಲೆ. ರುದ್ರದೇವರ ಅನುಗ್ರಹದಿಂದ ಯುದ್ಧವನ್ನು ಆಡಬಲ್ಲೆ, ನನಗೇನು ಸಮಸ್ಯೆ ಇಲ್ಲ. ಧ್ವಜಂಚ ಸಿಂಹಂ ಮಾತ್ಸಸ್ಯ ಭ್ರಾತೃಣಾಮಾಯುಧಾನಿ ಚ ಪರಿಣಿಧಾಯ ಶಮೀ ಮಧ್ಯೆ ಪ್ರಯಾತು ಉಪಚಕ್ರಮೇ. ಎಲ್ಲ ನಾನಾ ವಿಧವಾದಂತಹ ಆಯುಧಗಳು, ಉಳಿದೆಲ್ಲ ಆಯುಧಗಳನ್ನು ಅಲ್ಲಿ ಕಟ್ಟಿ ಶಮೀ ವೃಕ್ಷದ ಮಧ್ಯದಲ್ಲಿ ಮತ್ತೆ ಇಟ್ಟು ಯಥಾಪ್ರಕಾರ ಅದನ್ನಿಟ್ಟು ತನ್ನ ಆಯುಧವನ್ನಷ್ಟೇ ತೆಗೆದುಕೊಂಡು ಹೊರಡುವಾಗ ಒಂದು ಮಾತು ಮರಿಲಿಲ್ಲ. ಏನು ಅಂತಂದ್ರೆ, ಆ ಧ್ವಜೋ ವಾನರ ಲಕ್ಷಣ, ಹನುಮಂತ ದೇವರ ಧ್ವಜವೇನಿದೆ ಅದನ್ನು ತೆಗೆದುಕೊಂಡು ಅಲ್ಲಿ ಹಾಕಿದ. ಅದು ಭಾರೀ ವಿಚಿತ್ರವಾಗಿರತಕ್ಕಂಥದ್ದು, ಭಾರೀ ವಿಚಿತ್ರವಾಗಿರುವಂಥದ್ದು. ತಿಳಿರಿ, ಧ್ವಜ ಹೀಗೆ ಹೋಗ್ತಾ ಇದೆ, ರಥ ಹೋಗುವಾಗ ಮಧ್ಯದಲ್ಲಿ ಎಲ್ಲೋ ಟೊಂಗೆ ಬಂತು, ಗಿಡ ಬಂತು, ಅಡ್ಡ ಬಂತು. ಅಡ್ಡ ಬಂದರೆ ಅದು ಎರಡು ಭಾಗವಾಗಿ ದಾರಿ ಕೊಟ್ಟು ಹೋಗಿಬಿಡ್ತದದು. ಧ್ವಜ ಮುರಿಯುವುದಿಲ್ಲ, ಮಣಿಯುವುದಿಲ್ಲ, ಹರಿಯುವುದಿಲ್ಲ, ಸುಡುವುದಿಲ್ಲ, ಏನೂ ಆಗುವುದಿಲ್ಲ. ಅರ್ಜುನನ ಧ್ವಜವೇ ಅಂಥದ್ದು, ಅತ್ಯದ್ಭುತ. ಆ ಧ್ವಜದಲ್ಲಿ ಹನುಮಂತ ದೇವರಿದ್ದಾರೆ. ಅವರಿಗೆ ಬಂಗಾರದ ಬಾಲ, ಸುವರ್ಣ, ಅವರಿಗೆ ಕಾಂಚನ ಲಾಂಗೂಲಂ, ಅತಃ ಕಾಂಚನ ಲಾಂಗೂಲಂ ಧ್ವಜಂ ವಾನರ ಲಕ್ಷಣಂ. ಆ ಬಂಗಾರದ ಆ ಬಾಲವಿರುವಂತಹ ಆ ಹನುಮಂತ ದೇವರು ಅಲ್ಲಿ ಕೂತಿದ್ದಾರೆ. ದಿವ್ಯಂ ಮಾಯಾಮಯಂ ಯುಕ್ತಂ ವಿಹಿತಂ ವಿಶ್ವಕರ್ಮಣ, ವಿಶ್ವಕರ್ಮ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂತಹ ಧ್ವಜವದು, ವಿಶ್ವಕರ್ಮ ನಿರ್ಮಾಣ ಮಾಡಿದಂತಹದ್ದು. ಅದು ಅದಕ್ಕೆ ಅಂದರೆ ಅದು ಎಂಥದ್ದು ಅಂತ ವರ್ಣನೆ ಮಾಡೋದು ಬಹಳ ಕಷ್ಟ. ಅದು ಗಾಳಿಯ ಧ್ವಜವಿದ್ದಂತೆ ಇದೆ. ಅದು ಅಂಥ ವಿಚಿತ್ರವಾದಂಥದ್ದು. ಮಣಿಯುವುದಿಲ್ಲ, ಹರಿಯುವುದಿಲ್ಲ, ಸುಡುವುದಿಲ್ಲ, ಏನೂ ಹಾಕೋದಿಲ್ಲ, ವಿಕಾರವೇ ಆಗೋದಿಲ್ಲ. ಎಲ್ಲ ಕಡೆಗೆ ದಾಟಿ ಬರ್ತದೆ. ನೀರಿನಲ್ಲಿ ಹಾಕಿದರೆ ತೊಯ್ಯುವುದಿಲ್ಲ, ಬೆಂಕಿಯಲ್ಲಿ ಹಾಕಿದರೆ ಸುಡುವುದಿಲ್ಲ, ಬಾಣ ಶಸ್ತ್ರಾಸ್ತ್ರಗಳಿಂದ ಕತ್ತರಿಸುವುದಿಲ್ಲ, ಏನೇ ಬಂದರೂ ಅದು ಮಣಿಯುವುದಿಲ್ಲ, ಹಾಗೇ ಇರುತ್ತೆ, ಆದರೆ ದಾಟಿ ಬಿಡುತ್ತದೆ. ಇಂಥ ವಿಚಿತ್ರವಾಗಿರುವಂಥದ್ದು. ಮನಸಾ ಚಿಂತಯಾಮಾಸ ಪ್ರಸಾದಂ ಪಾವಕಸ್ಯ ಚ. ಅಗ್ನಿಯ ವಿಶೇಷವಾದ ಅನುಗ್ರಹವನ್ನು ಸ್ಮರಣೆ ಮಾಡಿದ. ಗಾಂಡೀವ ಧನಸ್ಸನ್ನು ಕೊಟ್ಟವನು ಸಚ ತಚ್ಚಿಂತಿತಂ ಜ್ಞಾತ್ವ ಧ್ವಜೇ ಭೂತಾನ್ಯಯೋಜಯತ. ಧ್ವಜದಲ್ಲಿ ಎಲ್ಲ ದೇವತೆಗಳು ಬಂದಿದ್ದಾರೆ. ಮುಖ್ಯವಾಗಿ ಮುಖ್ಯ ಪ್ರಾಣದೇವರು ಹನುಮಂತ ದೇವರು ಬಂದು ಅಲ್ಲಿ ಕೂತಿದ್ದಾರೆ. ಹನುಮಂತ ದೇವರು ಬಂದು ಅಲ್ಲಿ ಮಾಡುವ ಕೆಲಸವೇನು ಅಂದರೆ, ಹನುಮಂತ ದೇವರೇ ಗರ್ಜನೆ ಮಾಡ್ತಾರೆ. ಗರ್ಜನೆ ಮಾಡಿದ್ರು ಅಂದರೆ ಎದುರಿಗಿರುವಂತಹ ಎಲ್ಲ ಜನರ ಭಯವಾಗಿ ಅವರು ಭೀತರಾಗಿ ಅವರು ಸತ್ತೋಗ್ಬೇಕು. ಅನೇಕ ಜನ, ಉಳಿದವರೆಲ್ಲ ಸೋಲಬೇಕು. ಹೀಗೆ ರಥೇ ವಾನರ ಮುಚ್ಛೃತ್ಯ ಗಾಂಧೀವಂ ವ್ಯಕ್ಷಪದ್ಧನು ಕಪಿಪ್ರವರ ಕೇತನಃ. ಧ್ವಜದಲ್ಲಿ ಕೂತ್ಕೊಂಡು ಆ ಹನುಮಂತ ದೇವರು ಬಂದಿದ್ದಾರೆ. ರಥ ಮುಂದೆ ಸಾಗಿದೆ. ಉತ್ತರಶ್ಚಾಪಿ ಸಂತ್ರಸ್ತಃ ರಥೋಪಸ್ಥ ಉಪಾವಿಶತ. ಆಮೇಲೆ ದೇವದತ್ತ ದೇವದತ್ತ ಎಂಬ ಶಂಖ, ಆ ಶಂಖಧ್ವನಿಯನ್ನು ಮಾಡಿದ ಅರ್ಜುನ ಶಂಖಧ್ವನಿಯನ್ನು ಮಾಡಿದನೋ ಇಲ್ವೋ, ಈ ಎದುರಿ ಕೂತಿರುವಂತಹ ಉತ್ತರ ಕುಮಾರ ಬೆಚ್ಚಿ ಬಿದ್ದು ಕೆಳಗೆ ಬಿದ್ದೇ ಬಿಟ್ಟ. ರಥೋಪಸ್ಥ ಉಪಾವಿಶತ, ಬಿದ್ದು ಬಿಟ್ಟ. ನಿಲ್ಲಿಕ್ಕೆ ಆಗಲಿಲ್ಲ, ಕೂಡ್ಲಿಕ್ಕೆ ಆಗಲಿಲ್ಲ. ಅವನು ಏನಾಯ್ತು ಅಂತ ಗೊತ್ತಾಗದಿದ್ದಂತೆ ಕೆಳಗೆ ಬಿದ್ದು ಬಿಟ್ಟ. ಅಂಥ ಧ್ವನಿಯದು. ಮಾಭೈಸ್ತಂ ಪುತ್ರಾಗ್ರೆ ಕ್ಷತ್ರಿಯೋಸಿ ಪರಂತಪ. ಅಯ್ಯೋ ಮಹಾರಾಯ, ನೀನು ಕ್ಷತ್ರಿಯನಾಗಿ ಧ್ವನಿಗೆ ನೀನು ಅಳ್ತೀಯಲ್ಲ, ನೀನು ಕೆಳಗೆ ಬೀಳ್ತೀಯಲ್ಲೋ ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡಿ ಅವನನ್ನು ಆಲಿಂಗನ ಮಾಡಿಕೊಂಡು ಬೆನ್ನ ಮೇಲೆ ತಟ್ಟಿ ಭರವಸೆ ಕೊಟ್ಟು ಮತ್ತೆ ಅವನನ್ನು ಕೂಡಿಸಿದ. ಹೇಗೋ ಮಾಡಿ ಮಧ್ಯದಲ್ಲಿ ಕೂತ್ಕೊಂಡ. ಸತ್ತಂ ಕಥಂ ವಿಮಾನೇನ ಶಂಖಶಬ್ದೇನ ಭೀಷಿತಃ ವಿಷಣ್ಣ ರೂಪೋ ವಿತ್ರಸ್ತಃ. ಅವನಂದ, ನಾನಿಲ್ಲೇ ಕೂಡ್ಬೇಕಾ, ನೀವೇ ಸಾರಥ್ಯವನ್ನು ಮಾಡ್ಕೊಂಡು ಹೋಗ್ತೀರೇನು? ನೀವು ಹೋದರೆ ಸಂತೋಷ, ನಿಮಗೆರಡೂ ಬರುತ್ತೆ ಅಂತ ಕೇಳಿರಿ, ಎರಡೂ ಮಾಡಿಬಿಡಿ, ನನ್ನಷ್ಟಕ್ಕೆ ನನ್ನನ್ನು ಬಿಟ್ಟುಬಿಡಿ. ನೀವು ಆಗಾಗ ಶಂಖಧ್ವನಿ ಮಾಡ್ತಾ ಇದ್ರೆ ನಾನು ಹೀಗೆ ಬೀಳೋನೆ, ನಾನೇನು ಕೂಡ್ಲಿಕ್ಕೆ ಸಾಧ್ಯವಿಲ್ಲ, ನನಗಾಗುವುದಿಲ್ಲ ಅಂತ ಹೇಳ್ತಾನೆ. ಆಗ ಹೇಳ್ತಾನೆ, ನೈವಂ ವಿಧಕ್ಕೂ ಶಂಖ ಶಬ್ದಾ ಪುರಾ ಜಾತು ಮಯಾಶ್ರುತಾಹ. ಶಂಖಧ್ವನಿ ವಿದ್ಯಾಪೀಠದಲ್ಲಿ ಕೇಳ್ತಿದ್ದೆ ನಾನು, ಆದರೆ ನಿಮ್ಮ ಈ ದೇವದತ್ತ ಶಂಖ ಇದು ಎಲ್ಲೆಲ್ಲೂ ಕೇಳಿಲ್ಲ ನಾನು. ಇಂಥ ವಿಚಿತ್ರವಾದ ಶಂಖ. ಎಲ್ಲರೂ ಬಾರಿಸ್ತಾರೆ ಶಂಖ, ಅವರು ಶಂಖ ಹೊಡೆಯೋದು, ನೀವು ಶಂಖ ಊದೋದು, ಇದು ಅತ್ಯದ್ಭುತವಾದದ್ದು. ಆದ್ದರಿಂದ
ಇಂಥ ವಿಚಿತ್ರವಾದ ಧ್ವಜಸ್ಯ ಚಾಪಿ ರೂಪಮ್ಮೇ ದೃಷ್ಟಪೂರ್ವಂ ಮಹೀದೃಶಂ. ಎಲ್ಲ ಧ್ವಜಗಳನ್ನು ನೋಡ್ತಿದ್ದೆ, ಅದು ಏನೋ ಕಾರಣಕ್ಕೆ ಬೀಳ್ತಿತ್ತು, ಏಳ್ತಿತ್ತು. ಇದು ಎಂದು ಬೀಳೋದೇ ಇಲ್ಲ. ಇದು ಇಂಥ ಧ್ವಜವನ್ನೇ ನಾನು ಕಂಡಿಲ್ಲ. ಇದು ಎಲ್ಲಿಂದ ತಂದ್ರಿ ಇದನ್ನ? ಮೇಳಿನ್ ಗೊತ್ತಿಲ್ಲ, ವಿಶ್ವಕರ್ಮ, ಇದು ವಿಶ್ವಕರ್ಮ ನಿರ್ಮಿತವಾಗಿರತಕ್ಕಂಥದ್ದು. ಹಾಗಾಗಿ ಭಾರಿ ಅತ್ಯದ್ಭುತವಾಗಿರತಕ್ಕಂತಹ ಪುನರ್ಧ್ವಜಂ ಪುನಃ ಶಂಕಂ ಧನುಶ್ಚೈವ ಪುನಃ ಪುನಃ ಸಮೂಢಚೇತಾ ವೈರಾಟಿ ಅರ್ಜುನಂ ಸಮುದೈಕ್ಷತ. ಒಮ್ಮೆ ಧನುಸ್ಸು ನೋಡ್ತಾನೆ, ಒಮ್ಮೆ ಧ್ವಜ ನೋಡ್ತಾನೆ, ಒಮ್ಮೆ ಶಂಖ ನೋಡ್ತಾನೆ, ಒಮ್ಮೆ ಅರ್ಜುನನ್ ನೋಡ್ತಾನೆ. ಏನಿ ಎಲ್ಲ ಅತ್ಯದ್ಭುತ ಮಹಾರಾಯ. ನಿನ್ನ ರಥ, ನಿನ್ನ ಅಲ್ಲ ಇದು ನಿನ್ನ ಧ್ವಜ, ನಿನ್ನ ಶಂಖ, ನಿನ್ನ ಗಾಂಡೀವ ಧನುಸ್ಸು, ನೀನು ಎಲ್ಲ ಅತ್ಯದ್ಭುತ. ನಮಗೇನು ಅರ್ಥವಾಗುವುದಿಲ್ಲ ಮಹಾರಾಯ ಅಂತ ಹೇಳಿ ಮೇಲಿಂದ ಮೇಲೆ ನೋಡ್ತಾ ಇದ್ದಾನೆ. ಏಕಾಂತೆ ರಥಮಸ್ಥಾಯ ಪದ್ಭ್ಯಾಂ ತ್ವಮವಪೀಡ್ಯ ಚ ದೃಢಂಚ ರಶ್ಮಿನ್ ಸಂಯಚ್ಛ ಶಂಖಂ ಮಾಸ್ಯಾಮ್ಯಹಂ ಪುನಃ. ಹತ್ತಿರ ಹೋದ. ಆ ಸೈನ್ಯದ ಹತ್ತಿರದಲ್ಲಿ ಅರ್ಜುನ ಹೋದ. ಅರ್ಜುನಿಗೆ ಉತ್ತರ ಕುಮಾರನಿಗೆ ಹೇಳಿದ, ರಥವನ್ನು ತೆಗೆದುಕೊಂಡು ಹತ್ತಿರದಲ್ಲಿ ಹೋಗಿದ್ದಾನೆ. ಆಗ ಹೇಳ್ತಾನೆ, ಏಕಾಂತೆ ರಥಮಸ್ಥಾಯ, ರಥದಲ್ಲಿ ಒಂದ್ ಕಡೆಗೆ ಇಟ್ಕೋ, ಗಟ್ಟಿಯಾಗಿ ಕೂಡು, ಆಯ್ತಾ? ಕಾಲು ಗಟ್ಟಿಯಾಗಿ ನೆಲ ಮೇಲೆ ಊರು, ನೆಲದ ಮೇಲೆ ಕಾಲು ಗಟ್ಟಿಯಾಗಿ ಊರು. ಪದ್ಭ್ಯಾಂ ತ್ವಂ ಅವಪೀಡ್ಯ ಚ ದೃಢಂಚ ರಶ್ಮಿನ್ ಸಂಯಚ್ಛ. ಆ ಕುದುರೆಗಳ ಹಗ್ಗ ಏನಿದೆ ಅದನ್ನು ಗಟ್ಟಿಯಾಗಿ ಹಿಡಿ. ಕುದುರೆ ಜಿಗಿದು ಬಿಡುತ್ತೆ, ಜಿಗಿಬಾರದು. ಹಾಗಾಗಿ ಆ ಲಗಾಮುಗಳನ್ನು, ಹಗ್ಗವನ್ನು ಚೆನ್ನಾಗಿ ಗಟ್ಟಿಯಾಗಿ ಹಿಡಿ, ಧಾರಣೆ ಮಾಡು. ಇಷ್ಟು ನೀನು ರೆಡಿಯಾಗಿ ಎಲ್ಲ ಕೂತ್ಕೊಂಡು ಭದ್ರವಾಗಿದ್ರೆ ಆಮೇಲೆ ನಾನು ಶಂಖಧ್ವನಿ ಮಾಡ್ತೇನೆ. ಶಂಖಂ ಧ್ಮಾಸ್ಯಾಮ್ಯಹಂ ಪುನಃ. ಮತ್ತೊಮ್ಮೆ ಶಂಖಧ್ವನಿಯನ್ನು ಮಾಡೋನಿದ್ದೀನಿ, ಆದ್ದರಿಂದ ಬಿ ರೆಡಿ. ಅವನೆಲ್ಲ ಮಾಡಿಕೊಂಡು ಸಜ್ಜನಾಗಿ ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ ತನ್ನನ್ನು ತಾನು ಗಟ್ಟಿಯಾಗಿ ಹಿಡ್ಕೊಂಡ. ಆಮೇಲೆ ಅರ್ಜುನ ಹೇಳ್ತಾನೆ, ಓಕೆ. ಆಗ ಅವನ ಧ್ವನಿ ಶಂಖಧ್ವನಿಯನ್ನು ಮಾಡಿದ. ತತಃಶಂಖಮುಪದ್ಮಾಸೀತ್ ದಾರಯನ್ನಿವ ಪರ್ವತಾನ್. ಬೆಟ್ಟಗಳು ಸೀಳಿ ಹೋಗಬೇಕು. ಎಲ್ಲ ಕಡೆಗೆ ಕಿಟಕಿ ಹಾಕಿ ಗಾಜಿನ ಕಿಟಕಿಯನ್ನಿಟ್ಟು ಮನೆಯಲ್ಲಿ ಒಂದು ಧ್ವನಿ ಮಾಡಿದರೆ, ಪಟಾಕಿ ಹಾರಿಸಿದ್ರೆ ಆಗ ಕಿಟಕಿ ಒಡೆದು ಹೋಗುತ್ತೆ. ಶಬ್ದಕ್ಕೆ ಆ ವಿಧವಾದಂತಹ ಶಕ್ತಿ ಇದೆ. ಶಬ್ದ ಹೊರಗೆ ಹೋಗಬೇಕದು. ಹೋಗುವಾಗ ಅದಕ್ಕೆ ಸ್ಥಳವಿಲ್ಲ ಅಂತ ಆದರೂ ಒಡೆದು ಬಿಡುತ್ತೆ. ಇಷ್ಟದರ ಕೆಲಸ. ಹಾಗೆ ಧಾರಯನ್ ಪರ್ವತಾನಿವ, ಬೆಟ್ಟಗಳನ್ನು ಸೀಳಿ ಹೋಗಬೇಕು ಈ ಶಬ್ದ. ಅಷ್ಟು ಭಯಾನಕವಾದಂತಹ ಶಬ್ದವನ್ನ ಮಾಡಿದ್ದಾನೆ. ಉತ್ತರ ಕುಮಾರನಿಗೆ ತಡ್ಕೊಳ್ಳಿಕ್ಕಾಗಬೇಕಲ್ಲ ಪಾಪ, ತಡ್ಕೊಂಡ ಅಂತೂ. ಭಾರದ್ವಾಜಸ್ತತೋ ದ್ರೋಣ ಸರ್ವಶಸ್ತ್ರಭೃತಂವರ ಅಗ್ನಯಶ್ಚ ನಭಾಸಂತೆ ಸುಸಮಿದ್ಧ ನಶೋಭನಾ. ಇವನ ಧ್ವನಿ ಕೇಳಿದ ತಕ್ಷಣಕ್ಕೆ ದ್ರೋಣಾಚಾರ್ಯರಿಗೆ ಗೊತ್ತಾಯಿತು, ಇದು ಯಾರೂ ಅಲ್ಲ ಭೀಷ್ಮಾಚಾರ್ಯ, ಇದು ಯಾರೂ ಅಲ್ಲ, ಇದು ಅರ್ಜುನನೇ ಬಂದಿದ್ದಾನಿಲ್ಲಿ. ನಮಗೆ ಗೆಲುವಾಗುವುದಿಲ್ಲ, ಎಲ್ಲ ಅಮಂಗಳ ಅಪಶಕುನವಾಗ್ತಾ ಇದೆ. ನಾವಿಲ್ಲಿ ಬಂದದ್ದೇ ತಪ್ಪಾಯಿತು. ದುರ್ಯೋಧನನ ದಾಕ್ಷಿಣ್ಯಕ್ಕಾಗಿ ಬಂದ್ವಿ. ಆದ್ದರಿಂದ ಗೋಮಾಯುರೇಶ ಸೈನ್ಯಾನಂ ಹೃದಂ ಮಧ್ಯೇನ ಧಾವತಿ. ತನ್ಮಧ್ಯೆ ಏನಾಗಿದೆ ಅಂದರೆ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಎಲ್ಲರೂ ನಿಂತ್ಕೊಂಡಿದ್ದಾರೆ ಯುದ್ಧಕ್ಕೆ. ಅದರ ಮಧ್ಯದಲ್ಲಿ ಒಂದು ನರಿ, ಹೆಣ್ಣು ನರಿ ಅಳತಾ ಹೋಗಿ ಬಿಡುತ್ತದೆ. ದ್ರೋಣಾಚಾರ್ಯ ಅಂದ್ರು, ಆಯ್ತು ಸ್ವಾಮಿ, ನಾವು ಸೋತಾಗೆ ಎಲ್ಲ ನಮಗೆ ಮಂಗಳಾರತಿ ಮಾಡಿ ಕಳಿಸಿಬಿಡ್ತಾನೆ ಅರ್ಜುನ, ಆದ್ದರಿಂದ ನಾವು ಸೋತೋಗ್ತೇವೆ. ಎಷ್ಟೆಷ್ಟು ಲಗಾಮುಗಳನ್ನು ಹಿಡಿದು ಆ ಕುದುರೆಗಳನ್ನ ಸಂಯಮನ ಮಾಡಬೇಕು ಅಂತ ಹೋಗ್ತಾರೋ ಅಷ್ಟಷ್ಟು ಮೂತ್ರ ಪುರುಷಗಳನ್ನು ಉತ್ಸರ್ಜನೆ ಮಾಡ್ತಾ ಇವೆ ಕುದುರೆಗಳು. ಅವುಗಳಿಗೆ ತಡೆದುಕೊಳ್ಳಿಕ್ಕೇ ಆಗ್ತಾ ಇಲ್ಲ. ಯುದ್ಧವಾಡುವಾಗ ಇದು ಅತ್ಯಂತ ಅಶುಭ ಲಕ್ಷಣ, ಎಂದೂ ಆಗಬಾರದು. ಶಂಖಶಬ್ದೇನ ಪಾರ್ಥಸ್ಯ ಕರ್ಣವಮೇ ಬದಲೀಕೃತವು. ಕಿವಿಗಳೆಲ್ಲ ಗಡಕಿಚ್ಚಿ ಹೋಗಿವೆ, ಏನು ಶಬ್ದ ಕೇಳಿಸ್ತಾ ಇಲ್ಲ. ಇಂಥ ವಿಚಿತ್ರವಾಗಿರತಕ್ಕಂಥದ್ದು. ನಹ್ಯೇಷ ಶಕ್ಯೋ ಬೀಭತ್ಸು ಜೇತುಂ ದೇವಾಸುರೈರಪಿ ದಿಕ್ಷು ಗುಲ್ಮಾಹ ನಿಮೇಶ್ಯಂತಾಂ ಯತ್ತಾಯೋತ್ಸ್ಯಾಮಹೇರ್ಜುನಂ ಅಂತ ಹೇಳಿ ಯುದ್ಧವಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ತೇಷಾಂ ನತಾವನ್ ನಿರ್ವೃತ್ತೋ ವತ್ಸರ ಸತ್ರಯೋದಶಃ. ಈಗ ಒಂದು ಮಾತು ಬಂತು. ದುರ್ಯೋಧನ ಒಂದು ಮಾತು ಹೇಳ್ತಾ ಇದ್ದಾನೆ. ದುರ್ಯೋಧನ ಏನಂದ ನೋಡಿ ದ್ರೋಣಾಚಾರ್ಯರೇ, ಈಗ 13 ವರ್ಷಗಳು ಇನ್ನೂ ಮುಗಿದಿಲ್ಲ, 1 ವರ್ಷದ ಅಜ್ಞಾತವಾಸ ಇನ್ನೂ ಮುಗಿದಿಲ್ಲ.
ಅರ್ಜುನ ಅಂತ ನಮಗೆ ಗುರುತು ಸಿಕ್ಕಿಬಿಟ್ಟಿದೆ. ಅಜ್ಞಾತವಾಸ ಅವರು ಕರಾರಿನಂತೆ ಪೂರ್ಣವಾಗಿಲ್ಲ. ಆದ್ದರಿಂದ ಮತ್ತೆ ಅವರೀಗ ಕಾಡಿಗೆ ಹೋಗಬೇಕು. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ಹೇಳಿ ನಿಶ್ಚಯ ಮಾಡಿದ್ದಾನೆ. ತೇಷಾಂ ನತಾವನ್ ನಿರ್ವೃತ್ತೋ ವತ್ಸರಸ್ಸ 13 ಅಜ್ಞಾತವಾಸೇ ಬಿಭತ್ಸು ಅಥಾಸ್ಮಾಭಿ ಪರಿಶ್ರುತಃ. ಕಣ್ಣಾರೆ ನೋಡಿದ್ದೇವೆ, ಇವನು ಅರ್ಜುನ ಅಂತ ಗುರುತು ಸಿಕ್ಕಿದೆ ನಮಗೆ, ಆದ್ದರಿಂದ ವಿವಾದವಿಲ್ಲ. ಅಜ್ಞಾತವಾಸ ಮತ್ತೆ ಅವರು ವನವಾಸ ಅಜ್ಞಾತವಾಸಗಳಿಗೆ ಹೋಗಬೇಕು. ಹೀನಾತಿರಿಕ್ತ ಮೇತೇಶಾಂ ಭೀಷ್ಮೋ ವೇದಿತು ಅರ್ಹತಿ. ನನ್ನ ಲೆಕ್ಕದಲ್ಲಂತೂ ದುರ್ಯೋಧನ ಹೇಳ್ತಾನೆ, ನನ್ನ ಲೆಕ್ಕದಲ್ಲಂತೂ 13 ವರ್ಷಗಳು ಮುಗಿದಿಲ್ಲ. ಇನ್ನು ಎಷ್ಟು ನಿಜವಾಗಿ ವರ್ಷಗಳಾಯಿತು, ಎಷ್ಟು ದಿನಗಳಾಯಿತು, ಇದು ನನಗೆ ಗೊತ್ತಿಲ್ಲ. ಭೀಷ್ಮರಿಗೆ ಕೇಳೋಣ, ಅವರೇನು ಹೇಳ್ತಾರೋ ಆ ಪ್ರಕಾರ ಮಾಡಬೇಕು. ಆದರೆ ನನಗನಿಸಿದ ಪ್ರಕಾರ ಅವರು ಅಜ್ಞಾತವಾಸ ಮುಗಿದೇ ಇರುವಾಗಲೇ ನಾನು ಅವರನ್ನು ಗುರುತಿಸಿದ್ದೇವೆ. ಅಷ್ಟಮ್ಯಾಶ್ಚಾಪರಾಹ್ನೇತು ಇತಿನಸ್ತೈಃ ಸಮಾಹಿತಂ ನವಮ್ಯಾಂ ಪುನರಸ್ಮಾಭಿಃ ಸೂರ್ಯಸ್ಯೋದಯನಂ ಪ್ರತಿ ಸರ್ವೈರ್ಯೋದ್ಧವ್ಯಮಸ್ಮಾಭಿಃ ಇತಿನಃ ಸಮಯಃ ಕೃತಃ ಅಥ ಕಸ್ಮಾತ್ ಸ್ಥಿತಃ ಹ್ಯೇತೆ ರಥೇಶು ರಥಿಸತ್ತಮಾಹ. ದ್ರೋಣಾಚಾರ್ಯರಂತಾರೆ, ನಾವೆಲ್ಲ ಇಲ್ಲಿ ಹೇಗೆ ಬರೋದಪ್ಪ, ಏನು ಯುದ್ಧವಾಡ್ತೇವೆ ನಾವು? ಅರ್ಜುನ ಬಂದಿದ್ದಾನೆ, ಸೈನ್ಯ ಇದ್ರೆ ಸೈನ್ಯದ ಜೊತೆಗೆ ಯುದ್ಧವಾಡಬಹುದು. ಅರ್ಜುನ ಇದ್ರೆ ಏನಿದ್ರು ನಾವು ಅರ್ಜುನನ ಮೇಲೆ ಬಾಣಪ್ರಯೋಗ ಮಾಡಬೇಕು. ನಾವು ಬಿಟ್ಟ ಬಾಣಗಳೆಲ್ಲ ಹುಸಿ ಹೋಗುತ್ತೆ. ಎಲ್ಲ ಬಾಣಗಳನ್ನ ಒಬ್ಬ ಏಕಾಕಿ ಅರ್ಜುನ 1000 ಬಾಣಗಳನ್ನು ಕತ್ತರಿಸ್ತಾನೆ. ಇಷ್ಟು ಅದ್ಭುತವಾದ ಕೌಶಲವಿದೆ. ಅವನು ಒಂದೇ ಬಾಣವನ್ನು ಬಿಡ್ತಾನೆ, ನಮ್ಮ 1000 ಬಾಣಗಳೇ ಕತ್ತರಿಸಿ ಹೋಗುತ್ತೆ. ಹಾಗಾಗಿ ಅವನ ಜೊತೆಗೆ ಯುದ್ಧವಾಡುವುದು ಬಹಳ ಕಷ್ಟ. ಅರ್ಜುನೇ ಚಾತಿ ಸಂಪ್ರೀತಿಂ ಅಧಿಕಾಮುಪಲಕ್ಷಯೇ. ಆಗ ಇವರಂತಾರೆ ದ್ರೋಣಾಚಾರ್ಯರು, ಏನಿದು ನೀವು ಇದು ಮಾತಾಡಿದ್ದು ಸರಿಯಲ್ಲ. ನಿಮಗೆ ಅರ್ಜುನನ ಮೇಲೆ ಬಹಳ ಪ್ರೀತಿ ಇದೆ. ನಿಮಗೆ ಪ್ರೀತಿ ಇದ್ದದ್ದಕ್ಕಾಗಿ ಈಗೆಲ್ಲ ಮಾತಾಡ್ತಾ ಇದ್ದೀರಿ ನೀವು. ಆದ್ದರಿಂದ ತಪ್ಪಿದು, ಅನ್ಯಾಯ. ಸರ್ವಥಾ ನೀವು ಅರ್ಜುನನ ಜೊತೆಗೆ ಯುದ್ಧವಾಡಿ ಅವನನ್ನು ಸೋಲಿಸಲೇಬೇಕು. ಅದೇಶಿಕ ಹ್ಯರಣ್ಯಸ್ಮಿನ್ ಕೃಚ್ಛೆ ಶತ್ರುವಶಂ ಗತ ಯಥಾನ ವಿಭ್ರಮೇತ್ಸೇನಾ ತಥಾ ನೀತಿರ್ವಿಧೀಯತಾಂ. ಆಗ ದುರ್ಯೋಧನ ಹೇಳ್ತಾನೆ ವಿಚಿತ್ರವಾಗಿರುವಂತಹ ಮಾತುಗಳ ಸಂವಾದಗಳನ್ನು ಕೇಳಬೇಕು ನಾವು. ಆ ಸಂವಾದದಲ್ಲಿ ನಾನಾ ವಿಧವಾಗಿರುವಂತಹ ವಾದಗಳು ಬರ್ತದೆ. ಆಗ ದ್ರೋಣಾಚಾರ್ಯರ ಒಂದೇ ಮಾತು ಹೇಳ್ತಾರೆ, ನಾವೆಲ್ಲರೂ ದುರ್ಯೋಧನ ನಿಕ್ಕೋ, ಅವನ ಸೋಲಿಸೋದು, ಅವನ ಕೊಲ್ಲೋದು, ಅವನ ಮತ್ತೆ ಕಳಿಸೋದು ಇದೆಲ್ಲ ಮುಂದಿನ ಮಾತು. ಅವನ ಜೊತೆಗೆ ನಾವು ಯುದ್ಧದಲ್ಲಿ ಸ್ಥಿರವಾಗಿ ನಿಂತು ಯುದ್ಧವಾಡಿದರೆ ಸಾಕಾಗಿದೆ ನಮಗೆ. ನಾವಿಷ್ಟೆಲ್ಲ ಜನ ಸೇರಿಕೊಂಡು ಕೂಡ ಅವನ ಜೊತೆಗೆ ಯುದ್ಧವಾಡಲಿಕ್ಕೆ ನಮಗೆ ಸಾಧ್ಯವಿಲ್ಲ. ನೀನಿದನ್ನು ಅನುಭವಿಸ್ತಿ. ನಾನು ಹೇಳಿದ ಮಾತಲ್ಲ, ಕೇವಲ ನನಗೆ ಅವನ ಮೇಲೆ ಪ್ರೀತಿ ಇದೆ ಅಂತ ಅನ್ನೋದಕ್ಕಾಗಿ ನಾನು ಹೇಳ್ತಾ ಇದ್ದ ಮಾತಲ್ಲ, ಅವನ ಪರಾಕ್ರಮವೇ ಆಗಿದೆ. ಆದ್ದರಿಂದ ಇದನ್ನು ನೀನು ಅನುಭವಿಸ್ತಿ, ನೋಡಿಕೋ ಅಂತ ಹೇಳಿ ದ್ರೋಣಾಚಾರ್ಯರು ದುರ್ಯೋಧನನಿಗೆ ಹೇಳ್ತಾ ಇದ್ದಾರೆ ಅರ್ಜುನನ ವಿಶೇಷವಾದ ಪ್ರಶಂಸೆಯನ್ನ. ಆ ಸಂದರ್ಭದಲ್ಲಿ ಅರ್ಜುನ ಅವರ ಜೊತೆಗೆ ಯುದ್ಧಕ್ಕೆ ಸಿದ್ಧನಾಗ್ತಾನೆ, ನಮಸ್ಕಾರಗಳನ್ನು ಮಾಡ್ತಾನೆ. ಯುದ್ಧಕ್ಕೆ ಅಣಿಯಾಗಿದ್ದಾರೆ. ಮುಂದೆ ಯುದ್ಧ ಪ್ರಾರಂಭವಾಗಬೇಕಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತಾ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ಅನ್ಯಥಾ